ಹಾಗೂ ಅತ್ಯದ್ಭುತವಾಗಿ ಯೋಗ ಪ್ರದರ್ಶನವನ್ನು ಮಾಡಿದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಮುಂದೆ ಅಡ್ವಾನ್ಸ್ ಆಸನಗಳನ್ನು ಮಾಡೋದಕ್ಕೆ ನಿತಿನ್ ಫಸ್ಟ್ ಇಯರ್ BNYS ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಈಗ ಗಂಗಾಧರ್ ವರ್ಮಾ ಸರ್ ಅವರು ನ್ಯಾಚುರೋಪತಿ ಡಾಕ್ಟರ್, ಇವರು ಒಂದೆರಡು ಮಾತಾಡಬೇಕಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ನಮ್ಮ ಸಂಸ್ಕಾರ. ಈ ಸಂಸ್ಕಾರವನ್ನು ಈಗ ಒಂದು ಕೋರ್ಸ್ನ ರೂಪದಲ್ಲಿ ಆಯುರ್ವೇದ ಮತ್ತು ಪ್ರಕೃತಿ ಚಿಕಿತ್ಸೆಯ ಮೂಲಕ ನಮ್ಮ ಹಳೆಯ ಸಂಸ್ಕೃತಿಯನ್ನು, ಸಂಪೂರ್ಣವಾದ ಆರೋಗ್ಯವನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸಬೇಕು ಅಂತಕ್ಕಂತಹ ಮೂಲ ಉದ್ದೇಶವನ್ನು ಇಟ್ಕೊಂಡು ಸ್ಟಾರ್ಟ್ ಆದಂತಹ ಸಂಸ್ಥೆ ಈ ನಮ್ಮ ತಪೋವನದ ಸಂಸ್ಥೆ. ನಾವು 3 ಜನಕ್ಕೆ ಯಾವಾಗಲೂ ಋಣವಾಗಿರಬೇಕು. ಯಾರೆಲ್ಲ? ತಂದೆ ತಾಯಿ. ಅವ್ರಿಗಿಂತ ಮುಂಚೆ ನಮಗೆ ಅವರನ್ನು ಪೂಜೆ ಮಾಡಲಿಕ್ಕೆ ಅಥವಾ ಈ ರೀತಿಯ ಟ್ರೆಡಿಷನನ್ನು ನಮ್ಮ ಭಾರತ ದೇಶಕ್ಕೆ, ನಮ್ಮ ಸಂಸ್ಕೃತಿಯನ್ನು ಕೊಟ್ಟಂತಹ ಋಷಿಮುನಿಗಳಿಗೆ ನಾವೆಲ್ಲರೂ ಕೂಡ ಕಂಪ್ಲೀಟಾಗಿ ಸರೆಂಡರ್ ಆಗಬೇಕು, ಅಥವಾ ನಮ್ಮ ವಿಧೇಯತೆ ಅವ್ರಿಗೆ ಯಾವಾಗಲೂ ಇರಬೇಕು. ತಂದೆ ತಾಯಿಗೆ ನಾವು ಮನೆಯಲ್ಲಿ ಕೊಡ್ತೀವಿ, ಆದರೆ ನಮಗೆ ಈ ಸಂಸ್ಕಾರವನ್ನು ಕಲಿಸಿರ್ತಕ್ಕಂಥದ್ದು ನಮ್ಮ ಗುರುಗಳಿಗೆ ಸಂಸ್ಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಯಾರು? ನಮ್ಮ ಹಳೆಯ ಋಷಿಮುನಿಗಳು. ಅವರಿಗೆ ನಾನು ನನ್ನ ವಿಧೇಯತೆಯನ್ನು ಕೊಡಬೇಕು. ಹೇಗೆ ಅಂತ ಹೇಳಿದರೆ, ಅವರು ಬರೆದಂತಹ ಎಲ್ಲ ಪುಸ್ತಕಗಳನ್ನು ನಾನು ಓದ್ತಕ್ಕಂತಹ ಕೆಲಸವನ್ನು ಮಾಡೋದು, ಆ ವಿಷಯವನ್ನು ನನ್ನ ನೆಕ್ಸ್ಟ್ ಜನ್ರೇಷನ್ಗೆ ಪಸರಿಸ್ತಕ್ಕಂಥ ಕೆಲಸವನ್ನು ನಾವೇನಾದರೂ ಮಾಡಿದರೆ ಅಲ್ಲಿಗೆ ನಾವು ನನ್ನ ಆ ವಿಧೇಯತೆಯನ್ನು ಋಷಿಮುನಿಗಳಿಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಾವು ಯೋಗವನ್ನು ಮಾಡ್ತಾ ಇದ್ವಿ, ಆಗ ಪತಂಜಲಿ ಮುನಿಗಳನ್ನು ಪ್ರಾರ್ಥಿಸಿ ನಂತರ ನಾವು ಸ್ಟಾರ್ಟ್ ಮಾಡಿದ್ವಿ. ಪೂರ್ತಿಯಾಗಿ ನಾನು ಈ ಭಾರತ ದೇಶದ ಕೊಟ್ಟಂತಹ ಕೊಡುಗೆಯಾದ ಯೋಗವನ್ನು ನೆಕ್ಸ್ಟ್ ಜನ್ರೇಷನ್ಗೆ ನಾನು ಕೊಡ್ಬೋದು ಅಂತ ಹೇಳಿದರೆ, ಮೊದಲು ನಾನು ಅದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಆ ಪ್ರಾಕ್ಟೀಸ್ನಿಂದ ನಾನು ಆರೋಗ್ಯವನ್ನು ಪಡಿಬೇಕು. ಆ ಆರೋಗ್ಯವನ್ನು ಪ್ರತಿಯೊಬ್ಬರಿಗೂ ಕೂಡ ಕೊಡಬೇಕು ಅಂತಕ್ಕಂತಹ ಮೂಲ ಉದ್ದೇಶ ಈ ಕೋರ್ಸ್ಗಳಲ್ಲಿದೆ. ತಪೋವನ ಅಂತಕ್ಕಂಥದ್ದು ಆಯುರ್ವೇದ ಮತ್ತು ಪ್ರಕೃತಿ ಚಿಕಿತ್ಸೆ ಎರಡನ್ನೂ ಕೂಡ ಇಲ್ಲಿ ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ, ಇಲ್ಲಿಗೆ ಬಂದಂತಹ ನೀವೆಲ್ಲರೂ ಕೂಡ ನಿಮ್ಮ ಜಾಗಗಳಲ್ಲಿ ಇದೇ ರೀತಿಯಾಗಿ ಈ ಕೋರ್ಸನ್ನು ಮುಂದಕ್ಕೆ ತಗೊಂಡು ಹೋಗಬೇಕು ಅಂತೇಳಿ ಈ ವರ್ಷದ BAMS ಮತ್ತು BNYS ಕೋರ್ಸ್ಗೆ ಈ ವರ್ಷದ ನೀಟ್ನ ರಿಕ್ವೈರ್ಮೆಂಟ್ ಇರೋದಿಲ್ಲ. ನೆಕ್ಸ್ಟ್ ಇಯರಿಂದ ನೀಟ್ ಆಗ್ತದೆ. ಈ ವರ್ಷ ನೀಟ್ ಇಲ್ಲದೆ ಇರೋದ್ರಿಂದ PUC ಆದಂತಹ ಮಕ್ಕಳು, ಯಾಕಂದರೆ ಅದೊಂದು ಕ್ರೈಟೀರಿಯಾವನ್ನು ನಾವು ರೀಚ್ ಆಗಲೇಬೇಕಾಗುತ್ತೆ. PUC ಆದಂತಹ ಮಕ್ಕಳು ಈ ಕೋರ್ಸ್ಗೆ ಜಾಯಿನ್ ಆಗ್ಬೋದು. ಆಯುರ್ವೇದ ಕೋರ್ಸ್ ಕೂಡ ಹಾಗೆ. ಎರಡೂ ಕೂಡ ನಮ್ಮ ಪ್ರಾಚೀನ ವೈದ್ಯ ಪದ್ಧತಿಗಳು. ಈ ಪದ್ಧತಿಯನ್ನು ಇದೇ ಪ್ರಕೃತಿಯ ಮಡಿಲಲ್ಲಿ ಈ ದಿನದ ಯೋಗದ ಅಭ್ಯಾಸದೊಂದಿಗೆ ಈ ಸುಂದರ ವಾತಾವರಣದಲ್ಲಿ ನಾವು ಇದೆಲ್ಲದನ್ನು ಮಾಡಲಿಕ್ಕೆ ಕಾರಣ ಆಗಿದೆ. ಇದೇ ರೀತಿಯಾಗಿ ನಾವು ಇಲ್ಲಿ ಕಲಿತಂತಹ ಮಕ್ಕಳು ಇಲ್ಲಿಯ ಎಲ್ಲ ಸಿಸ್ಟಮನ್ನು, ಪ್ರತಿಯೊಂದು ರೋಗಕ್ಕೂ ಕೂಡ ನಮ್ಮ ಆಸ್ಪತ್ರೆಯನ್ನು ನೀವು ನೋಡ್ಬೋದು, ಸಂಪೂರ್ಣವಾಗಿ ದೇಶದಾದ್ಯಂತ ಎಲ್ಲ ಕಡೆಯಿಂದನೂ ನಮಗಿಲ್ಲಿ ಪೇಷಂಟ್ಸ್ ಬರ್ತಕ್ಕಂಥದ್ದು. ಮಕ್ಕಳು ಕೂಡ ಆಲ್ಮೋಸ್ಟ್ ದೇಶದ ಎಲ್ಲ ಕಡೆಯಿಂದನೂ ಇಲ್ಲಿ ಪ್ರತಿಯೊಬ್ಬರೂ ಕೂಡ ಇಲ್ಲಿಯ ಆಹಾರಕ್ಕೆ, ಇಲ್ಲಿಯ ವಿಹಾರಕ್ಕೆ ಹಾಗೂ ಇಲ್ಲಿಯ ಚಿಕಿತ್ಸಾ ವಿಧಾನಗಳಿಗೆ ಹೊಂದ್ಕೊಂಡು ನಾವು ನೀಡ್ತಕ್ಕಂತಹ ಎಲ್ಲ ಚಿಕಿತ್ಸೆಗಳನ್ನು, ಹಾಗೆ ನಮ್ಮ ಪ್ರಾಕ್ಟಿಕಲ್ಸ್ಗಳನ್ನು, ಥಿಯರಿಗಳನ್ನು ಸಂಪೂರ್ಣವಾಗಿ ಓದ್ಕೊಂಡು ತಮ್ಮ ಜಾಗಗಳಲ್ಲಿ ಈ ರೀತಿಯ ತಪೋವನವನ್ನು ಸ್ಟಾರ್ಟ್ ಮಾಡಬೇಕು ಅಂತಕ್ಕಂಥ ಮೂಲ ಉದ್ದೇಶವನ್ನು ಇಟ್ಕೊಂಡು ಈ ಕಾಲೇಜನ್ನು ಸ್ಟಾರ್ಟ್ ಮಾಡಿದಂತಹ ನಮ್ಮ ಚೇರ್ಮನ್ ಡಾಕ್ಟರ್ ಶಶಿಕುಮಾರ್ ಸರ್ ಅವ್ರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ, ಈ ದಿನ ಏನು ಯೋಗಕ್ಕೆ ನಾವೆಲ್ಲ ಭಾಗಿಯಾಗಿದ್ದೀವಿ, ನೀವೆಲ್ಲರೂ ಕೂಡ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಭಾಗ ಆಗಿದ್ದೀರಿ, ತಪೋವನದ ಭಾಗ ಆಗಿದ್ದೀರಿ. ನೀವೆಲ್ಲರೂ ಕೂಡ ಈ ಕಲಿತಂತಹ ವಿದ್ಯೆಯನ್ನು ನಿಮ್ಮ ಮುಂದಿನ ಜನರೇಷನ್ಗೆ ನೀವು ಕಂಪ್ಲೀಟ್ ಆಗಿ ಅದನ್ನು ಪಸರಿಸ್ತೀರಿ ಅಂತ ಆಶಿಸ್ತಾ, ಕೊನೆಯದಾಗಿ ಒಂದು ಸಣ್ಣ ಕಥೆ ಹೇಳಿ ನಾನು ದಿನದ ಮಾತನ್ನು ಮುಗಿಸ್ತೇನೆ. ಒಂದು ಊರಲ್ಲಿ ಒಂದು ಅಜ್ಜ ಇರ್ತದೆ, ಗೌರ್ಮೆಂಟ್ ಎಂಪ್ಲಾಯಿ, ರಿಟೈರ್ಡ್ ಆಗಿರುತ್ತೆ. ರಿಟೈರ್ಡ್ ಆದಮೇಲೆ ಆ ಅಜ್ಜ ಆ ಊರಿನ ಒಂದು ದೇವಸ್ಥಾನಕ್ಕೆ ದಿನಾ ಹೋಗಿ ಬರ್ತಾ ಇರುತ್ತೆ. ದಿನ ದೇವಸ್ಥಾನಕ್ಕೆ ಹೋಗೋದು ಬರೋದು. ಒಂದು 10-15 ವರ್ಷ ಅದೇ ರೀತಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರುತ್ತೆ. ಮಗನಿಗೆ ಎಲ್ಲ ಜವಾಬ್ದಾರಿಯನ್ನು ಕೊಟ್ಬಿಟ್ಟಿರುತ್ತೆ. ಇನ್ನು ನನ್ನ ಕೈಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲಪ್ಪ, ನಾನು ಏನೇನು ಪೆನ್ಷನ್ ಬರುತ್ತೋ, ನಂದು ರಿಟೈರ್ಡ್ ಅಮೌಂಟ್ ಇದೆನೋ ಎಲ್ಲ ನೀನೇ ತಗೋ, ಮನೆ ನೀನೇ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿರ್ತಾರೆ. ಮಗ ಅದನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಅಜ್ಜ ದಿನ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರ್ತೆ. ದೇವಸ್ಥಾನದ ಕಮಿಟಿ ಒಂದಿನ ಡಿಸೈಡ್ ಮಾಡುತ್ತೆ, ನಾವೊಂದು ದೊಡ್ಡ ರಥೋತ್ಸವವನ್ನು ಭಾಳ ಚೆನ್ನಾಗಿ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ಅದು ಡಿಸೈಡ್ ಮಾಡುತ್ತೆ.
ಆ ಕಮಿಟಿಯ ಅಜ್ಜ ಒಬ್ರು ಹೇಳ್ತಾರೆ, ನಮ್ಮಲ್ಲಿ ಒಂದು ಅಜ್ಜ ದಿನಾ ಬೆಳಗ್ಗೆ ಬಂದು ಪೂಜೆ ಮಾಡಿ ಹೋಗುತ್ತೆ, ಭಾಳ ಒಳ್ಳೆಯ ಅಜ್ಜ ಇದೆ, ಅವ್ರ ಹತ್ರನೇ ನಾವು ಫಸ್ಟ್ ರಸೀದಿಯನ್ನು ತಗೊಳ್ಳೋಣ ಅಂತ ಹೇಳಿ ಕಮಿಟಿಯವ್ರು ಪೂರ್ತಿ ಹೋಗಿ ಆ ಅಜ್ಜನ ಹತ್ರ ಕೇಳ್ತಾರೆ, ಸ್ವಾಮಿಗಳೇ ನೀವು ದಿನಾ ಪೂಜೆಗೆ ಬರ್ತಾ ಇದ್ದೀರಿ, ರಥೋತ್ಸವ ನಾವು ಸ್ಟಾರ್ಟ್ ಮಾಡಬೇಕು, ನಿಮ್ಮಿಂದನೇ ದೇಣಿಗೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ. ಅಜ್ಜ ಹೇಳುತ್ತೆ, ಒಂದು 10 ರೂಪಾಯಿ ಬರ್ಕೊಳ್ಳಪ್ಪ, ಬಟ್ ಈಗ ನನ್ನ ಹತ್ರ ಏನೂ ಇಲ್ಲ, ಎಲ್ಲ ನನ್ನ ಮಗನಿಗೆ ನಾನು ಇನ್ಚಾರ್ಜನ್ನು ಕೊಟ್ಬಿಟ್ಟಿದ್ದೀನಿ, ನೀವು ಹೋಗಿ ನನ್ನ ಮಗನ ಹತ್ರ ಕೇಳ್ರಿ, ನಾನು 10 ರೂಪಾಯಿ ಹೇಳಿದ್ದೀನಿ ಅಂತ ನನ್ನ ಮಗನ ಹತ್ರ ತೊಗೊಳ್ರಿ ಅಂತೇಳಿ. ಅವರೆಲ್ಲ ಬಂದು ಮಗನ ಹತ್ರ ಕೇಳ್ತಾರೆ, ನಿಮ್ಮ ತಂದೆ ಹೇಳಿದ್ರು 10 ರೂಪಾಯಿ ಕೊಡಬೇಕಂತೆ ದೇಣಿಗೆ ಅಂತೇಳಿ. ಅವನು ಆಲ್ರೆಡಿ ಯಾವುದ್ಯಾವುದೋ ಟೆನ್ಷನ್ನಲ್ಲಿರ್ತಾನೆ. ಅವ ಹೇಳ್ತಾನೆ, ಅಜ್ಜಂಗೆ ಕೆಲಸ ಇಲ್ಲ, ನಿಮಗೂ ಕೆಲಸ ಇಲ್ಲ, ಬಂದ್ಬಿಟ್ರಲ್ಲ ನೀವೆಲ್ಲ ದುಡ್ಡು ಕೇಳಲಿಕ್ಕೆ, ಕೊಡೋದಕ್ಕಾಗೋದಿಲ್ಲ, ಹೋಗ್ರಿ ಅಂತ ಹೇಳ್ತಾನೆ. ಆಲ್ರೆಡಿ ರಸೀದಿಯಲ್ಲಿ ಬರೆದಿರ್ತಾರೆ, ಅದರಲ್ಲಿ ಒಬ್ಬ ಹೇಳ್ತಾನೆ ಅಜ್ಜನ ಹೆಸರು ಹೊಡೆದು ಬಿಡೋಣ ಅಂತೇಳಿ. ಆ 10-15 ಜನದಲ್ಲಿ ಒಬ್ಬನ ಹೇಳ್ತಾನೆ, ಅಂಥ ದೊಡ್ಡ ಯಜಮಾನರ ಹೆಸರನ್ನು 10 ರೂಪಾಯಿಗೆ ಅದು ತೆಗಿಯೋದು ಬೇಡ, ನಾನೇ 10 ರೂಪಾಯಿ ಕೊಡ್ತೀನಿ, ಆ ರಸೀದಿ ಹಾಗೆ ಮುಂದುವರಿಲಿ ಅಂಥೇಳಿ. ನಾವೆಲ್ಲರೂ ಇವತ್ತು ಏನು ಯೋಗವನ್ನು ಕಲ್ತಿದ್ದೀವಿ, ಇದು ನನ್ನ ಹಿರಿಯರು ನನಗೆ ಕೊಟ್ಟಂತಹ ಬಳುವಳಿ. ಇದನ್ನು ನಾನು ನೆಕ್ಸ್ಟ್ ಜನ್ರೇಷನ್ಗೆ ನಾನು ಕೊಡದೆ ಹೋದರೂ ಕೂಡ ಬೇರೆಯವರು ಈ ಕೊಡುಗೆಯನ್ನು ಕೊಟ್ಟೇ ಕೊಡ್ತಾರೆ. ಈ ಕಲ್ತಿರ್ತಕ್ಕಂಥದ್ದನ್ನು ನೀವೇ ಕೊಟ್ಬಿಟ್ರೆ ನೀವು ಭಾಳ ಒಳ್ಳೆಯ ಪ್ರಜೆ ಆಗ್ತೀರಿ. ಕೊಡದೇ ಇದ್ದರೆ ಇನ್ನೊಬ್ಬರು ಕೂಡ ಆ ಕಂಟಿನ್ಯೂಷನನ್ನು ಕರ್ಕೊಂಡು ಹೋಗ್ತಾರೆ. ಅಜ್ಜನ ಹೆಸರು ಯಾವತ್ತಿಗೂ ಅದು ಹೋಗೋದಿಲ್ಲ, ನಮ್ಮ ಹೆಸರು ಉಳಿತದ ಇಲ್ಲ ಅನ್ನೋದು ಅದರ ಮೂಲಕ ನಾವು ಸಾಬೀತುಪಡಿಸ್ಕೊಳ್ಬೋದು ಅಂತ ಹೇಳ್ತಾ, ಈ ವೇದಿಕೆಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಇಂತಹ ಸುಂದರ ಕ್ಯಾಂಪಸ್ಸನ್ನು ನಮ್ಮೆಲ್ಲ ಮಕ್ಕಳಿಗೆ, ಇಡೀ ದೇಶದಾದ್ಯಂತ ಬಂದಂತಹ ನಮ್ಮೆಲ್ಲ ಮಕ್ಕಳಿಗೂ ಕೂಡ ಇಲ್ಲಿಯ ಎಜುಕೇಷನ್ನ ಜೊತೆಯಲ್ಲಿ ಸಂಸ್ಕಾರವನ್ನು ಕಲಿಸ್ತಾ ಇರ್ತಕ್ಕಂತಹ ನಮ್ಮ ತಪೋವನದ ಎಲ್ಲ ಸಿಬ್ಬಂದಿಗಳಿಗೂ, ಮುಖ್ಯವಾಗಿ ನಮ್ಮ ಚೇರ್ಮನ್ ಸರ್ ಆದಂತಹ ಶಶಿಕುಮಾರ್ ಸರ್ ಅವ್ರಿಗೂ ವಂದನೆಗಳನ್ನು ತಿಳಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಈಗ ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತನಾಡಬೇಕೆಂದು ಡಾಕ್ಟರ್ ಶಶಿಕುಮಾರ್ ಸರಲ್ಲಿ ಕೇಳ್ಕೊಳ್ತೇನೆ. ನಮಸ್ಕಾರ. ಗುಡ್ ಮಾರ್ನಿಂಗ್. ಲೌಡಾಗಿ, ಸ್ವಲ್ಪ ಜೋರಾಗಿ. ಗುಡ್ ಮಾರ್ನಿಂಗ್. ಸೊ ಗುಡ್ ಮಾರ್ನಿಂಗಿಗೆ ಪವರ್ ಇದೆ, ನಮಸ್ಕಾರಕ್ಕೆ ಪವರ್ ಇಲ್ಲ. ನೋಡಿ, ನಮ್ಮ ಶಾಸಕ ಸಾಹೇಬ್ರು ಏನಂತಾರೆ ಅಂದರೆ, ಗುಡ್ ಮಾರ್ನಿಂಗ್ ಅಂದರೆ ಅಷ್ಟೇ ಜೋರಾಗಿ ಗುಡ್ ಮಾರ್ನಿಂಗ್ ಅಂತೀರ, ನಮಸ್ಕಾರ ಅಂದರೆ ನಮಸ್ಕಾರ ಅಂತೀರಾ ಅಂತ. ಜೋರಾಗಿ ನಮಸ್ಕಾರ ಅನ್ಬೇಕು. ನಮಸ್ಕಾರ. ಗುಡ್. ನಮ್ಮ ಸಂಸ್ಕೃತಿ ಅದು. ಹಾಂ, ಇವತ್ತು ನೋಡಿ, ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲರೂ ಒಂದೇ ಥರದ ಬಟ್ಟೆ ಹಾಕ್ಕೊಂಡು ಎಷ್ಟು ಸುಂದರವಾಗಿ ಕಾಣೋ ರೀತಿಯಲ್ಲಿ ಯೋಗ ಮಾಡಿದ್ದೀವಿ ಅಲ್ವಾ? ಭಾಳ ಅದ್ಭುತ, ಭಾಳ ಸುಂದರ. ಇದನ್ನು ನೋಡಲಿಕ್ಕೆ 2 ಕಣ್ಣು ಸಾಲದು, ಅಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ನಮ್ಮ ತಪೋವನದಲ್ಲಿ ಇಂಥ ಈ ಕಾರ್ಯಕ್ರಮಗಳು ಆಗಾಗ ನಡೀತಿದ್ರು, ಇವತ್ತಿನ ಕಾರ್ಯಕ್ರಮ ಭಾಳ ವಿಶೇಷ, ಭಾಳ ಸುಂದರವಾಗಿ ಕಾಣಿಸ್ತಾ ಇದೆ. ಇದರೊಟ್ಟಿಗೆ ಇವತ್ತು ನನಗೆ ಭಾಳ ಖುಷಿ ಅನಿಸಿದ್ದು ಅಂದರೆ, ಕಳೆದ ವರ್ಷದಲ್ಲೂ ಕೂಡ ನಮ್ಮೊಟ್ಟಿಗೆ ಯೋಗ ಮಾಡಿದರು ನಮ್ಮ ಶಾಸಕ ಸಾಹೇಬರಂಥ ಎಚ್.ಎಸ್. ಶಿವಶಂಕರು ಮಾಜಿ ಆಗಲಿ. ಜೊತೆಗೆ ಕಳೆದ ವರ್ಷನ ಅದೇ ರೀತಿಯ ಎಂಥ್ಯೂಸಿಯಾಸಮ್, ಅಷ್ಟೇ ಯಂಗ್. ಆ ಕಳೆದ ವರ್ಷಕ್ಕಿಂತನೂ ಇನ್ನೂ ಒಂದು 10 ವರ್ಷ ಕಡಿಮೆ ಆಗಿದೆ ಅವ್ರಿಗೆ ವಯಸ್ಸೀಗ. ಇನ್ನೂ ಹೆಚ್ಚು ಹೆಂಗೆ ಕಾಣಿಸ್ತಿದ್ದಾರೆ. ಯಾಕೆ ಅಂದರೆ ಅವರು ಪ್ರತಿನಿತ್ಯ ಬೆಳಗ್ಗೆ 4 ಗಂಟೆಗೆ ಹೇಳ್ತಾರೆ ಅವರು. ನಾನು ನೋಡಿದ್ದೀನಿ, ಬೆಳಗ್ಗೆ 4 ಗಂಟೆಗೆ ವಾಕಿಂಗ್ ಮಾಡಿ ಯೋಗ ಮಾಡಿ ನಂತರ ಪಬ್ಲಿಕ್ಸ್ ಅಟೆಂಡ್ ಮಾಡ್ತಾರೆ ಅವರು. ನಾನು ಎಷ್ಟೋ ಸತಿ ಬೆಳಗ್ಗೆ ಅವ್ರು ಮಾತಾಡ್ಲಿಕ್ಕೆ 6 ಗಂಟೆಗೆ ನಾನೇ ಎದ್ದು ಇನ್ನು ಮುಖ ತಗೊಳ್ಳಿ ಹಂಗೆ ಹೋದ್ರೆ 6 ಗಂಟೆಗೆ ಹೋದ್ರೆ ಆಗಲೇ ಫ್ರೆಶ್ ಆಗಿ ಸ್ನಾನ ಎಲ್ಲ ಮಾಡಿ ವಿಭೂತಿ ಹಚ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ. ಅಷ್ಟು ಆ್ಯಕ್ಟಿವ್ ಪರ್ಸ್ನಾಲಿಟಿ ಅವರ. ಅಂಥ ಆ್ಯಕ್ಟಿವ್ ಪರ್ಸ್ನಾಲಿಟಿ ನಮ್ಮ ಯೋಗಕ್ಕೆ ಒಂದು ಅಂಬಾಸಿಡರ್ ಅನ್ಬೋದು. ಅಷ್ಟೊಂದು ಉತ್ಸಾಹಿಕ ಯುವಕರು ಅವರು. ಈ ನಮ್ಮ ಕಾಲೇಜಿನ ಇವತ್ತಿನ ಕಾರ್ಯಕ್ರಮಕ್ಕೆ ಇವತ್ತು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ತಾನೇ ನಮ್ಮ ಶಾಸಕರಾದಂಥ ನಮ್ಮ ಬಿ ಪಿ ಹರೀಶ್ ಅವರು ಕೂಡ ಈಗ ತಾನೇ ನಮ್ಮೊಟ್ಟಿಗೆ ಯೋಗದಲ್ಲಿ ಭಾಗವಹಿಸಿ ಹರಿಹರದಲ್ಲಿ ಇನ್ನೊಂದು ಯೋಗ ಕಾರ್ಯಕ್ರಮಕ್ಕೆ ಇಲ್ಲಿಂದ ತಳ್ಳಿದರು. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದಿರಿ. ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮದ ನಂತರ ಇಲ್ಲಿ ಈಗ ಇನ್ನೂ ಅಡ್ವಾನ್ಸ್ ಯೋಗ ಡೆಮಾನ್ಸ್ಟ್ರೇಷನ್ ಇದೆ. ಅದಾದಮೇಲೆ
ಒಂದೆರಡು ಕಲ್ಚರಲ್ ಕಾರ್ಯಕ್ರಮಗಳಿದ್ದಾವೆ. ತುಂಬ ಶಾರ್ಟಾಗಿ ಎಲ್ಲವೂ ಬೇಗ ಬೇಗ ಮುಗೀತದೆ. ಶಾಂತ ರೀತಿಯಿಂದ ಆ ಕಲ್ಚರಲ್ ಈವೆಂಟ್ಸನ್ನು ನೋಡಿಕೊಂಡು ನಂತರ ಅಷ್ಟೇ ಶಾಂತ ರೀತಿಯಿಂದ, ಇವಾಗ ಎಷ್ಟು ಶಾಂತ ರೀತಿಯಿಂದ ಕೂತ್ಕೊಂಡಿದ್ದೀವಲ್ಲ, ಇಷ್ಟೇ ಶಾಂತ ರೀತಿಯಿಂದ ಇಷ್ಟೇ ಡಿಸಿಪ್ಲಿನಿಂದ ಸಾಲಾಗಿ ಬ್ರೇಕ್ಫಾಸ್ಟ್ ಕೂಡ ತಗೋಬೇಕು. ಬ್ರೇಕ್ಫಾಸ್ಟ್ ತೆಗೆದುಕೊಂಡ ನಂತರ ಇಲ್ಲಿ ಮೇನ್ ಗೇಟ್ ಪಕ್ಕದಲ್ಲಿ ಇಲ್ಲಿ ನಿಮಗೆ ಸರ್ಟಿಫಿಕೇಟ್ ವಿತರಣೆ ಇರ್ತದೆ. ಹೋಗುವಾಗ ಪ್ರತಿಯೊಬ್ಬರು ನಿಮ್ಮ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗಬೇಕು. ಎಲ್ಲ ವಿಚಾರದಲ್ಲೂ ಕೂಡ ಅಷ್ಟೇ ಶಾಂತ ರೀತಿ, ಅಷ್ಟೇ ಡಿಸಿಪ್ಲಿನನ್ನು ಕಾಯ್ಕೋಬೇಕು. ಇದನ್ನು ತಿಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿರುವಂಥ ನಮ್ಮ ಎಚ್ ಎಸ್ ಶಿವಶಂಕರ್ ಸಾಹೇಬರಿಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಅವರೊಂದೆರಡು ಮಾತುಗಳನ್ನು ತಿಳಿಸಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿ ಮಾಡ್ತಾ ಇದ್ದೀನಿ. ತಪೋವನ ಆಯುರ್ವೇದ ಆಸ್ಪತ್ರೆಯಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀರಿ. ಈ ಆಚರಣೆ ಮಾಡ್ತಕ್ಕಂಥ ಈ ಸುಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ತಪೋವನ ವಿದ್ಯಾಸಂಸ್ಥೆಯ ಮಾಲೀಕರು, ಅಧ್ಯಕ್ಷರು, ಸಹೃದಯರು, ಆತ್ಮೀಯರು, ಗೆಳೆಯರು ಆಗಿರ್ತಕ್ಕಂಥ ಮಾನ್ಯ ಶಶಿಕುಮಾರ್ ಮೇಯರ್ವಾಡೆ ಅವರೇ, ಈ ಸಂಸ್ಥೆಯ ಪ್ರಾಂಶುಪಾಲರೇ, ಉಪನ್ಯಾಸಕರೇ, ವಿದ್ಯಾರ್ಥಿಗಳೇ, ಬೇರೆ ಸಂಸ್ಥೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಆತ್ಮೀಯರೇ, ಆಹ್ವಾನಿತರೇ, ಪತ್ರಿಕಾ ಮಿತ್ರರೇ, ಶಶಿಕುಮಾರ್ ಅವರು ನನಗೆ ಬಹಳ ಆತ್ಮೀಯರು. ನಾನು ಈ ಸಂಸ್ಥೆಯ ಒಂದು ಭಾಗ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾನು ಬಂಡವಾಳ ಹಾಕಿಲ್ಲ, ಆದರೆ ಈ ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಇರ್ತಾರಲ್ಲ, ಆ ರೀತಿ ಬಂಡವಾಳ ಅವ್ರದ್ದು. ನಾನು ಅವರ ಸಹಭಾಗಿತ್ವದಲ್ಲಿ ಗೆಳೆಯನಾಗಿ, ಆತ್ಮೀಯನಾಗಿ ಸಂಸ್ಥೆಯ ಹಿತವನ್ನು ಕಾಯ್ತಕ್ಕಂಥವನು ಅಂತ ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಶಶಿಕುಮಾರ್ ಅವರು ಬಹಳ ಉತ್ಸುಕರು. ಅವರು ನನ್ನ ಬಗ್ಗೆ ಹೇಳಿದರು, ಹೊಗಳಿದ್ರು. ಕೆಲವು ಸತ್ಯ, ಕೆಲವು ಎಕ್ಸಾಜರೇಷನ್ ಇತ್ತು. ಆದರೆ ಶಶಿಕುಮಾರ್ ಅವರು ಬಹಳ ಕೆಳ ಹಂತದಿಂದ ಬಂದಿರತಕ್ಕಂಥವ್ರು. ಈ ಸಂಸ್ಥೆಯನ್ನು ನಾನು ಸುಮಾರು 30 ವರ್ಷದಿಂದ ನೋಡ್ತಾ ಇದ್ದೀನಿ. ಶೂನ್ಯದಿಂದ ಸಾಧನೆ ಮಾಡ್ತಕ್ಕಂಥ ವಿಚಾರಗಳನ್ನು ನಾವು ಕೇಳಿದ್ದೇವೆ. ಹಾಗೆ ಸಾಧಕರಲ್ಲಿ ನಮ್ಮ ಶಶಿಕುಮಾರ್ ಮೇಯರ್ವಾಡೆ ಅವರು ಕೂಡ ಆ ಪಟ್ಟಿಯಲ್ಲಿ ಬರ್ತಾರೆ. ನನಗೆ ಹೆಮ್ಮೆ ಇದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಇದೊಂದು ಗುಡ್ಡ, ಹಿಲಾಕ್. ಕಸದಲ್ಲಿ ರಸ ತೆಗೆಯುವ ವಿಚಾರಗಳನ್ನು ನಾವು ತಲೆಯಲ್ಲಿ ತುಂಬಿಕೊಳ್ಬೇಕು ಅಂತ ಹೇಳಿ ನಾವು ಮಾತನಾಡ್ತಾ ಇರ್ತೇವೆ. ಹಾಗೆ ಈ ಭಾಗದಲ್ಲಿ ಅವರು ಹೇಗೆ ಭೂಮಿಯನ್ನು ಪಡೆದ್ರೋ ಅದು ಆಶ್ಚರ್ಯ. ನಾವಿಲ್ಲಿ ರಾಜಕಾರಣಿಗಳಾಗಿ ಭೂಮಿಯನ್ನು ಪಡೆಯೋದು ಬಹಳ ಕಷ್ಟ. ಆದರೆ ಬುದ್ಧಿವಂತಿಕೆಯಿಂದ ಭೂಮಿಯನ್ನು ಪಡೆದು ಇಲ್ಲಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿ ಇದಕ್ಕೆ ದೊಡ್ಡ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥ ಗವರ್ನರಿಂದ ಹಿಡಿದು ಅನೇಕ ದೇಶದ ಅಂಬಾಸಡರ್ಗಳನ್ನೆಲ್ಲ ಕರೆದು ಈ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿ ಇದಕ್ಕೆ ಒಂದು ಒಳ್ಳೆಯ ಹೆಸರನ್ನು ಇಟ್ಟು, ಬಹುಶಃ ನೀವು ನೋಡಿದಿರಿ, ಶಾಂತಿ ನಿಕೇತನ ಅಂತ ಹೇಳಿ ನಾವು ಕೇಳಿದ್ದೇವೆ. ಹಾಗೆ ತಪೋವನ ಅಂತ ಹೇಳಿ ನಮ್ಮ ಜಿಲ್ಲೆನಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ತಪೋವನ ಇದೆ ಅಂತ ಹೇಳಿದರೆ ಇದಕ್ಕೊಂದು ಇತಿಹಾಸ ನಿರ್ಮಾಣ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇದು ಎಲ್ಲರ ಮನಸ್ಸಿನಲ್ಲೂ ಕೂಡ ಉಳಿದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇದೊಂದು ಸಸ್ಯ ಕಾಶಿಯೇ ಸರಿ. ಇಲ್ಲಿ ಎಲ್ಲ ರೀತಿಯ ಗಿಡಗಳನ್ನು ನೆಡುವುದರ ಮೂಲಕ ಇವತ್ತು ಸುಂದರವಾಗಿರ್ತಕ್ಕಂಥ ತಾಣವನ್ನು ಮಾಡಿದ್ದಾರೆ. ನಾನು 2 ನಿಮಿಷ ಜಾಸ್ತಿ ಮಾತನಾಡ್ತೇನೆ, ಸ್ವಲ್ಪ ನಾನು ಸ್ಪೀಕರ್. ಗುಡ್ ಸ್ಪೀಕರ್. ಸುಂದರವಾಗಿರ್ತಕ್ಕಂಥ ತಾಣ ಮಾಡಿದ್ದಾರೆ. ಇವತ್ತು ಸುಂದರವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ದೇಶದ ವಿವಿಧ ಭಾಗಗಳಿಂದ
ಮಕ್ಕಳು ಇಲ್ಲಿ ಬಂದು ಶಿಕ್ಷಣವನ್ನು ಕಲಿಯೋದ್ರ ಮೂಲಕ ದೇಶದ ಉದ್ದಗಲಕ್ಕೂ ಕೂಡ ಸೇವೆ ಮಾಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದಾರಲ್ಲ, ಅವ್ರಿಗೆಲ್ಲ ಒಂದು ದೊಡ್ಡ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಎಲ್ಲರೂ ಸಲ್ಲಿಸಬೇಕು. ನೀವು ನೋಡಿದಿರಿ, ಬಂಡವಾಳ ಹಾಕ್ತಕ್ಕಂಥವ್ರು ಅನೇಕರು ರಿಸಾರ್ಟ್ ಮಾಡಿ ದುಡ್ಡನ್ನು ಗಳಿಸ್ತಾರೆ. ಆದರೆ ನಮ್ಮ ಶಶಿಕುಮಾರ್ ಬಂಡವಾಳ ಯಾರಿಗಾಗಿ ಹಾಕಿದ್ರು? ಸೇವೆ ಮಾಡಲಿಕ್ಕೆ ಬಂಡವಾಳ ಹಾಕಿದ್ದಾರೆ. ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಬಂಡವಾಳ ಹಾಕಿದ್ದಾರೆ. ಮಕ್ಕಳಿಗೆ ಆಧ್ಯಾತ್ಮ ಮತ್ತು ಸಂಸ್ಕಾರವನ್ನು ಕೊಡುವ ಬಂಡವಾಳವನ್ನು ಹಾಕಿ ಇವತ್ತು ದೇಶದ ಉದ್ದಗಲಕ್ಕೂ ಕೂಡ ನೀವೇ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ದೊಡ್ಡ ಕೆಲಸವನ್ನು ನಮ್ಮ ಶಶಿಕುಮಾರ್ ಅವರು ಮಾಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅವರಿಗೆ ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿ ಆಗಲಿ. ಇವತ್ತು ವಿಶೇಷವಾಗಿರ್ತಕ್ಕಂಥ ದಿನ. ನಾನು ಕಾಯಂ ಅತಿಥಿ ಈ ಸಂಸ್ಥೆಗೆ. ಪ್ರತಿ ವರ್ಷ ನನ್ನನ್ನು ಆಹ್ವಾನ ಮಾಡ್ತಾರೆ. ನಾನು ಕೂಡ ಅಷ್ಟೇ ಉತ್ಸುಕತೆಯಿಂದ, ಅಭಿಮಾನದಿಂದ ನಮ್ಮ ಸಂಸ್ಥೆ ಅಂತೇಳಿ ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ರಾಜಕಾರಣಿಗಳು ಯಾವತ್ತೂ ಕೂಡ ಪ್ರಾರಂಭಕ್ಕೆ ಬರೋದು ಕಷ್ಟ, ಮಧ್ಯೆ ಬಂದು ಮಧ್ಯೆ ಹೋಗ್ತಕ್ಕಂಥವರೇ ರಾಜಕಾರಣಿಗಳು ಅಂತ ನೀವೆಲ್ಲ ತಿಳ್ಕೊಳ್ಬೇಕು. ನಾನು ಪ್ರಾರಂಭಕ್ಕೆ ಬರ್ತೀನಿ, ಕೊನೆಯವರೆಗೂ ಇರ್ತೀನಿ. ನಿಮ್ಮೆಲ್ಲರ ಜೊತೆಯಲ್ಲಿ ಇದ್ದು ನಡೀತಕ್ಕಂಥ ಘಟನಾವಳಿಗಳನ್ನು ನಾನು ಗಮನಿಸ್ತೀನಿ. ನನಗೆ ಬುದ್ಧಿ ಕೊಟ್ಟಂಥ ವಿಚಾರಗಳನ್ನು ಹೇಳೋದ್ರ ಮೂಲಕ ನಿಮಗೆ ನಾನು ಶುಭವನ್ನು ಹಾರೈಸ್ತಕ್ಕಂಥ ಮತ್ತು ಕ್ರಿಯಾಶೀಲ ವರ್ಕಿಂಗ್ ವ್ಯಕ್ತಿ ನಾನು. ಇವತ್ತು ಈ ಕಾರ್ಯಕ್ರಮ ಬಹಳ ಸಂತೋಷದಿಂದ ಅಭಿಮಾನದಿಂದ ನಾನು ಪಾಲ್ಗೊಂಡಿದ್ದೇನೆ. ಅವರು ಹೇಳ್ದಂಗೆ ಇವತ್ತು ನಮಗೆಲ್ಲ ಈ ಏನು ಆಧುನಿಕ ಜಗತ್ತಿನಲ್ಲಿ ಆಧ್ಯಾತ್ಮ ಮತ್ತು ಸಂಸ್ಕಾರದ ಕೊರತೆ ಎದ್ದು ಕಾಣ್ತಾ ಇದೆ. ನಾವು ಕಳ್ಕೊಳ್ತಾ ಇದ್ದೀವಿ. ಸುಸಂಸ್ಕೃತರಾಗಬೇಕು, ಶಿಕ್ಷಣವನ್ನು ಪಡಿಬೇಕು, ನಾವು ದುಡಿಮೆ ಮಾಡಬೇಕು. ದುಡಿಮೆ ಮಾಡಿ ಎಲ್ಲರಂತೆ ನಾವು ಕೂಡ ಆಸ್ತಿಯನ್ನು ಗಳಿಸಬೇಕು ಅಂತ ಹೇಳಿ ನಾವೆಲ್ಲ ಚಿಂತನೆ ಮಾಡ್ತಾ ಇದ್ದೀವಿ. ಆದರೆ ನಿಮ್ಮ ಪ್ರೊಫೆಸರ್ ಹೇಳ್ದಂಗೆ ಇವತ್ತು ಮಕ್ಕಳಿಗೆ ಸಂಸ್ಕಾರದ ಕೊರತೆ ಆಗ್ತಾ ಇದೆ ಕಂಪ್ಯೂಟರ್ ಜಗತ್ತಿನಲ್ಲಿ. ಈ ಕಂಪ್ಯೂಟರ್ ಜಗತ್ತಿನಲ್ಲಿ ನಾವು ಅವಸರದ ಬದುಕಿನಲ್ಲಿದ್ದೀವಿ. ನಮಗೆ ಸಿಂಹಾವಲೋಕನ ಬೇಕು. ತಂದೆ ತಾಯಿಯನ್ನು ಮರಿತಾ ಇದ್ದೀವಿ. ಪಾಠ ಕೊಟ್ಟಂಥ, ಶಿಕ್ಷಣವನ್ನು ಕೊಟ್ಟಂಥ ಗುರುಗಳನ್ನು ದೂರ್ತಾ ಇದ್ದೀವಿ. ಈ ಜಗತ್ತಿಗೆ ನಾವು ಕೊಡಬೇಕಾದದ್ದನ್ನು ಕೊಡೋದನ್ನ ಬಿಡ್ತಾ ಇದ್ದೀವಿ. ಇವತ್ತು ನನಗೆ ಬಹಳ ಸಂತೋಷ ಆಗಿದೆ. ಈ ಯೋಗ, ಧ್ಯಾನ, ಆಧ್ಯಾತ್ಮ ಚಿಂತನೆ ಎಲ್ಲವೂ ಕೂಡ ನಮ್ಮ ಬದುಕನ್ನು ಹಸನ್ ಮಾಡ್ತವೆ, ಸದೃಢಗೊಳಿಸ್ತವೆ ಅಂತ ನಾನು ಭಾವಿಸಿದ್ದೇನೆ. ಈ ಧ್ಯಾನದಿಂದ ಮನಸ್ಸು ಏಕಾಗ್ರತೆಗೆ ಬರ್ತಾ ಇದೆ. ಯೋಗದಿಂದ ಆರೋಗ್ಯ ನಾವು ಕಾಪಾಡ್ಕೊಳ್ತಾ ಇದ್ದೀವಿ, ಸುಸ್ಥಿತಿಗೆ ಬರ್ತಾ ಇದೆ. ಆಧ್ಯಾತ್ಮದಿಂದ ಆತ್ಮಶುದ್ಧಿ ಆಗ್ತಾ ಇದೆ. ಎಲ್ಲವನ್ನು ಕೂಡ ನೀವು ಅರ್ಥಕೊಳ್ಬೇಕು. ಆರೋಗ್ಯವೇ ಭಾಗ್ಯ. ಮೇಡಮ್ ಹೇಳ್ತಾ ಇದ್ರು, ಒಂದು ವೆಹಿಕಲ್ಲು ಒಂದೇನಾದರೂ ಡ್ಯಾಮೇಜ್ ಆದರೆ, ವೀಲ್ ಕೆಟ್ಟರೆ, ಪಂಚರ್ ಆದರೆ ವೆಹಿಕಲ್ ಮುಂದೆ ಹೋಗೋದಿಲ್ಲ. ಹಾಗೆ ನಮ್ಮ ದೇಹದ ಅಂಗಾಂಗಗಳನ್ನು ನಾವು ಸದೃಢವಾಗಿ ಸುಸ್ಥಿತಿಯಲ್ಲಿ ಇಟ್ಕೊಳ್ಳದೇ ಇದ್ದರೆ ನಮ್ಮ ಬದುಕು ದುಸ್ತರ ಆಗತ್ತೆ, ನಮ್ಮ ಆಯಸ್ಸು ಕಡಿಮೆ ಆಗತ್ತೆ. ಅವರು ಯೋಗದ ಅಭ್ಯಾಸವನ್ನು ಮಾಡಿಸ್ತಕ್ಕಂಥವ್ರು ನೀವು ಯೋಚನೆ ಮಾಡಿದರೆ ಧ್ಯಾನ
ಹೆಚ್ಚು ಒತ್ತು ಕೊಡಬೇಕು. ಹಾಗೆಯೇ ಉಸಿರಾಟದ ವ್ಯವಸ್ಥೆಯನ್ನು ಸರಿ ದಾರಿಯಲ್ಲಿ ಇಟ್ಕೊಳ್ಬೇಕು ಅಂತ. ಹುಟ್ಟಿದಾಗ ನಾವು ಉಸಿರು ತಗೊಳ್ತೀವಿ, ಸತ್ತಾಗ ನಾವು ಉಸಿರು ಬಿಡ್ತೀವಿ. ಇದನ್ನ ಯಾರಾದರೂ ಗಮನಿಸಿದ್ದೀರಾ? ಹುಟ್ಟಿದಾಗ ಉಸಿರು ತಗೊಳ್ತೀವಿ, ಸತ್ತಾಗ ಉಸಿರು ಬಿಡ್ತೀವಿ. ಇವೆರಡರ ನಡುವೆ ಹೆಚ್ಚು ಉಸಿರು ತಗೊಂಡು ಉಸಿರು ಬಿಟ್ರೆ ಆಯಸ್ಸು ಜಾಸ್ತಿ ಆಗತ್ತೆ. ಇವತ್ತು ಆಯಸ್ಸು ಕಡಿಮೆ ಆಗ್ತಾ ಇದೆ. ನೀವು ಪೇಪರ್ನಲ್ಲಿ ನೋಡಿ, 40ರಿಂದ 55 ಎಲ್ಲ ಶಿವನ ಪಾದ ಸೇರ್ತಾ ಇದ್ದಾರೆ. ಯಾಕೆ? ಅವರ ಆರೋಗ್ಯವನ್ನ ಅವರು ಕಾಪಾಡಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಆಧುನಿಕ ಜಗತ್ತಿನಲ್ಲಿ ದುಡಿಮೆಯೇ ದೇವರು, ಆದರೆ ದುಡಿಮೆಗೆ ಹೆಚ್ಚು ಪ್ರಾಶಸ್ತ್ಯ ನಡೀತಾ ಇದೆ, ಆರೋಗ್ಯಕ್ಕೆ ಇವತ್ತು ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾ ಇಲ್ಲ. ಅವ್ರು ಹೇಳಿದರು ಆರೋಗ್ಯ ಭಾಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಶಿವಶಂಕರ್ ಅಂತ ಹೇಳಿ. ನಿಜ, 4 ಗಂಟೆಗೆ ಹೇಳಲ್ಲ, 5 ಗಂಟೆಗೆ ಹೇಳೋದು ಸತ್ಯ. ಆದರೆ ರೌಂಡ್ ದ ಕ್ಲಾಕ್ ನನ್ನ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಇವತ್ತು ಧ್ಯಾನದಿಂದ ಮನಸ್ಸು ಏಕಾಗ್ರತೆಗೆ ಬರುತ್ತೆ. ನಾವು ರಾಜಕಾರಣಿಗಳು ನೀವೆಲ್ಲ ಕೂರಿಸಿದ್ರೆ ನಮಗೆ ಸ್ವಲ್ಪ ಕಾಲು ನೋವು ಆದವು. ಯಾಕಂದರೆ ಯೋಗ ಮಾಡೋರಿಗೆ ವಯಸ್ಸು ಕಾಣಲ್ಲ. ಆರೋಗ್ಯಕ್ಕೆ ದೇಹಕ್ಕೆ ವಯಸ್ಸಾಗ್ಬೋದು, ಆದರೆ ಯೋಗ ಮಾಡ್ತಕ್ಕಂಥವ್ರಿಗೆ ಮನಸ್ಸಿಗೆ ವಯಸ್ಸಾಗೋದಿಲ್ಲ. ಇವತ್ತು ನಮಗೆ ರಾಜಕಾರಣಿಗಳಿಗೆ ನಾವು ಯೋಗ ಮಾಡೋದು ಕಡಿಮೆ. ನಾನು ಸ್ವಲ್ಪ ಎಕ್ಸಸೈಸ್ ಮಾಡ್ತೀನಿ, ಬೆಳಗ್ಗೆ ಎದ್ದು 5 ಕಿಲೋಮೀಟ್ರ್ ವಾಕ್ ಮಾಡ್ತೀನಿ, ನನಗೆ ತಿಳಿದದ್ದು ಒಂದಿಷ್ಟು ಎಕ್ಸಸೈಸ್ ಮಾಡ್ತೀನಿ. ನನಗೂ ಕೆಲವರು ಹೇಳಿದ್ದಾರೆ, ಈ ಕಪಾಲಭಾತಿ ಇವು ಅವು ಏನೇನೋ ಹೇಳಿದ್ರಲ್ಲ, ಇವನ್ನೆಲ್ಲ ಸ್ವಲ್ಪ ಮಾಡ್ರಿ ಅಂತ ಹೇಳಿದ್ದಾರೆ. ಆಗಾಗ ಚೂರು ಮಾಡ್ತೀನಿ, ಯಾಕಂದರೆ ನಮಗೆ ಟೈಮ್ ಶಾರ್ಟ್. ಅವ್ರು ಹೇಳ್ದಂಗೆ ಬೆಳಗ್ಗೆ 6-6:30 ಜನ ಬಂದುಬಿಡ್ತಾರೆ. ನಾವು ಭೇಟಿ ಮಾಡಿ ಅವರ ಕಷ್ಟಗಳನ್ನು ಕೇಳ್ತಕ್ಕಂಥ ಕೆಲಸ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ರಾಜಕಾರಣಿ ಇರುತ್ತೆ. ನಮಗೆ ರಾಜಕಾರಣಿಗಳಿಗೆ ದೇಹ ಮನಸ್ಸು ಬಗ್ಗೋದಿಲ್ಲ, ಸ್ವಲ್ಪ ಕಡಿಮೆನೆ. ಆದರೆ ನಮ್ಮನ್ನು ಕರೆದು ಇಲ್ಲಿ ಬಗ್ಸಿದ್ರಲ್ಲ, ನಿಮಗೆ ಧನ್ಯವಾದಗಳು ಹೇಳಬೇಕು. ಸೂಕ್ಷ್ಮವಾಗಿ, ಎಷ್ಟು ಸೂಕ್ಷ್ಮಮತಿ ನೋಡಿ, ನಮ್ಮನ್ನೆಲ್ಲ ಕರೆದು ಬಗ್ಸಿದಿರಿ, ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು. ಅದ್ರ ಜೊತೆಯಲ್ಲಿ ಇವತ್ತು ನಾವು ಸಂಸ್ಕಾರದ ಕೊರತೆಯಿಂದ ನಾವು ಕಾಣ್ತಾ ಇದ್ದೀವಿ. ಅವ್ರು ಹೇಳಿದರು ಸಂಸ್ಕಾರ ಬಹು ಮುಖ್ಯ. ಮತ್ತು ಆಧ್ಯಾತ್ಮಿಕ ಆತ್ಮಶುದ್ಧಿ. ನಾವೆಲ್ಲ ಕಪಟಿಗಳು, ವಿ ಆರ್ ಆಲ್ ಹಿಪೋಕ್ರಾಟ್ಸ್. ಮನಸ್ಸಿನಲ್ಲೊಂದು, ನಾಲ್ಗೆಯಲ್ಲಿ ಒಂದು, ಮಾಡೋದು ಮತ್ತೊಂದು. ಹಾಗಾಗಿ ಮನಸ್ಸಿನಲ್ಲಿರೋದನ್ನ ಹೃದಯಕ್ಕೆ ತಂದು ನಾವು ಕೆಲಸ ಮಾಡಿದರೆ ಪ್ರಾಮಾಣಿಕವಾಗಿ ನಮ್ಮ ಬದುಕನ್ನು ಹಸನು ಮಾಡ್ಕೊಳ್ತೀವಿ. ನೀವೇನು ಅನ್ಕೊಂಡಿದ್ದೀರಿ ಅದರಂತೆ ಆಗ್ತೀರಿ. ಇವತ್ತು ನೀವು ಗುರಿ ಮುಟ್ತಕ್ಕಂಥದ್ದು ಕೇವಲ ವಿದ್ಯಾಭ್ಯಾಸದಿಂದ ಸಾಧ್ಯ ಇಲ್ಲ. ಅದರಲ್ಲಿ ಪ್ರಾಮಾಣಿಕತೆ, ಶ್ರಮ, ಪರಿಶ್ರಮ ಎಲ್ಲವೂ ಕೂಡ ಇರಬೇಕು. ನಿಮ್ಮ ಅಭ್ಯಾಸದಲ್ಲಿ 3 ಚೆನ್ನಾಗಿ ಕಲ್ತ್ಕೊಳ್ಳಿ. ಕಾಕದೃಷ್ಟಿ, ಬಕಧ್ಯಾನ, ಶ್ವಾನ ನಿದ್ರ. ಕಾಗೆ ದೃಷ್ಟಿ ಇರಬೇಕು ನೀವು ವಿದ್ಯಾರ್ಥಿಗಳ ದಶೆಯಲ್ಲಿ. ಕಾಗೆ ಒಂದು ಕಣ್ಣಲ್ಲೇ ನೋಡೋದು. ನೀವು ಎಲ್ಲೋ ಹಿಂಗಂದ್ರೆ ಅದು ಹಂಗೆ ಅರ್ಥ ಇರುತ್ತೆ. ನಿಮ್ಮ ಶಿಕ್ಷಣ ಏನು ಪಡಿತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ದೃಷ್ಟಿ ಕಾಗೆ ದೃಷ್ಟಿ ಥರ ಇರಬೇಕು. ಶ್ವಾನ ನಿದ್ರ, ನಾಯಿ ನಿದ್ರೆ ಇರಬೇಕು ವಿದ್ಯಾರ್ಥಿಗಳಿಗೆ. ನಾಯಿ ಒಂದು ಪಿನ್ ಬಿದ್ದರೆ ಕಣ್ಣು ತೆರೆಯುತ್ತೆ, ನೋಡಿದಿರಲ್ಲ? ಅಂದ್ರೆ ಸಾಕು, 24 ತಾಸು ಅದು ಮಲಗಿದ್ರು ಕಣ್ಣು ತೆರೆಯುತ್ತೆ, ಸ್ವಲ್ಪ ಸೌಂಡ್ ಆದ್ರು. ನಾನು ಹಂಗೆ ಇದ್ದೀನಿ, ಇವು 3 ಅಳವಡಿಸ್ಕೊಂಡಿದ್ದೀನಿ. ನಾನು ಬಂದಾಗ ಎಲ್ಲರನ್ನೂ ಗಮನಿಸ್ತೀನಿ. ಕಾಗೆ ದೃಷ್ಟಿ, ಶ್ವಾನ ನಿದ್ರೆ. ನಾನು ರೌಂಡ್ ದ ಕ್ಲಾಕ್ ವರ್ಕ್ ಮಾಡ್ತೀನಿ. ನನಗೆ 24 ತಾಸಿನಲ್ಲಿ ಯಾವಾಗ ಫೋನ್ ಮಾಡಿದ್ರು ನಾನು ರಿಸೀವ್ ಮಾಡ್ತೀನಿ. ನನ್ನ ಫೋನ್ ಆಫ್ ಆಗಲ್ಲ. ನೀವು ನೋಡಿದರೆ ಒಂದೇ ರಿಂಗಿಗೆ ಎತ್ತೀನಿ ನಾನು. ರಾಜಕಾರಣಿಗಳು ಯಾವತ್ತೂ ಕೂಡ ಅವ್ರ ಮೊಬೈಲ್ಗಳನ್ನು PA ಕೈಯಲ್ಲಿ ಕೊಟ್ಟಿರ್ತಾರೆ.
PA ಸ್ಕ್ರೀನ್ ಮಾಡಿ ಕೊಡ್ತಾನೆ. ಓಟ್ ಕೇಳ್ಬೇಕಾದ್ರೆ ನಾವು ಸ್ಕ್ರೀನಿಂಗ್ ಇರಲ್ಲ, ಸಿಕ್ಕ ಅವ್ರಿಗೆ ಖಾಲಿ ಬೀಳ್ತೀವಿ, ಕಂಡ್ರಿಗೆ ಕೈ ಮುಗಿತೀವಿ. ಚುನಾವಣೆ ಆದಮೇಲೆ ನೀವ್ಯಾರೋ ನಾವ್ಯಾರೋ ಅನ್ನೋ ಕಾಲ ಬಂದಿದೆ. ಯಾಕಂದ್ರೆ ಚುನಾವಣೆಯಲ್ಲಿ ದುಡ್ಡು ಕೊಡ್ತಾರೆ, ಓಟ್ ಹಾಕ್ತಾರೆ ಅನ್ನೋ ಭಾವನೆ ರಾಜಕಾರಣಿಗಳಿಗೆ ಬಂದ್ಬಿಟ್ಟಿದೆ. ಆದರೆ ನಾನು ಹಂಗಲ್ಲ, ನಾನು ಕ್ರಿಯಾಶೀಲ. ಹಾಗಾಗಿ ಪಿನ್ ಬಿದ್ದರೆ ಹೆಂಗಿದ್ದೇಳತ್ತೋ ಹಾಗೆ ನಾನು ಕೂಡ ರೌಂಡ್ ದ ಕ್ಲಾಕ್ ಕೆಲಸ ಮಾಡ್ತೀನಿ. ನನ್ನ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ನನ್ನ ಮಾತು ಜಾಸ್ತಿ ಆಗಿರ್ಬೋದು, ಕಾಲು ಮಡ್ಚ್ಕೊಂಡು ಕೂತಿದ್ದೀರಿ, ನಿಮಗೆ ತೊಂದರೆ ಆಗ್ತಾ ಇರ್ಬೋದು. ಆದರೆ ನೀವು ದಿನನಿತ್ಯ ಯೋಗ ಮಾಡ್ತಕ್ಕಂಥವ್ರು, ಇಲ್ಲಿರ್ತಕ್ಕಂಥವ್ರು ಅಂತ ಭಾವಿಸಿದ್ದೀನಿ. ಮಾಡ್ತಿರ್ತಾನೆ? ವೆರಿ ಗುಡ್. ಕಾಕದೃಷ್ಟಿ, ಶ್ವಾನ ನಿದ್ರಾ, ಬಕಧ್ಯಾನ. ಬಕ ಪಕ್ಷಿ ತನ್ನ ಆಹಾರವನ್ನು ಹಿಡಿಬೇಕಾದ್ರೆ ಎಷ್ಟು ಧ್ಯಾನ ಚಿತ್ತವಾಗಿ ಅದು ಆಹಾರವನ್ನು ಹಿಡಿಯುತ್ತೋ ಆ ರೀತಿ ನೀವು ಕೂಡ ಶಿಕ್ಷಣ ಪಡೆಯತಕ್ಕಂಥ ಸಂದರ್ಭದಲ್ಲಿ ಧ್ಯಾನವನ್ನು ಮಾಡಬೇಕು. ಅಷ್ಟು ಯಾವ್ಯಾವ ಪುಟದಲ್ಲಿ, ಯಾವ್ಯಾವ ಬುಕ್ಸ್ನಲ್ಲಿ, ಯಾವ್ಯಾವ ಲೆಕ್ಚರರ್ಸ್ ಏನೇನು ಹೇಳಿರ್ತಾರೋ ಅದನ್ನು ತಲೆಯಲ್ಲಿ ತುರ್ಕೋಬೇಕು. ಅಂದ್ರೆ ಮಾತ್ರ ನಿಮ್ಮ ಗುರಿಯನ್ನು ನೀವು ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ನೀವು ನಿಮ್ಮ ಬದುಕಿನಲ್ಲಿ ಅಳವಡಿಸ್ಕೊಡಿ. ಇನ್ನೂ ಹೆಚ್ಚು ಮಾತನಾಡೋದಿಲ್ಲ, ಮಾತುಗಳು ಅನೇಕ ಇದ್ರೂ ಕೂಡ ಹೆಚ್ಚು ಮಾತನಾಡೋದಿಲ್ಲ. ಇವತ್ತು ಎಲ್ಲರಿಗೂ ಕೂಡ ಸಮವಸ್ತ್ರವನ್ನು ಕೊಡೋದ್ರ ಮೂಲಕ ಒಂದು ಸಮಾನವಾದ ಭಾವನೆಯನ್ನು ತಪೋವನ ಮತ್ತು ಆ ಸಂಸ್ಥೆಯ ಅಧ್ಯಕ್ಷರು ಸರ್ವರಿಗೂ ಸಮಪಾಲು ಸಮಬಾಳು ಸಮಾನವಾದ ಅವಕಾಶ ಎಲ್ಲರಿಗೂ ಕೂಡ ನಾವು ತಪೋವನ ಕಲ್ಪಿಸಿದೆ ಅನ್ನೋದನ್ನು ತೋರಿಸಲಿಕ್ಕೆ ಯೋಗದ ದಿನದಂದು ನಿಮಗೆಲ್ಲ T-ಶರ್ಟ್ ಕೊಟ್ಟು ಇವತ್ತು ಯೋಗ ಮಾಡಿಸಿದ್ದಾರೆ. ನನಗೆ ಬಹಳ ಸಂತೋಷ ಆಗಿದೆ. ಯೋಗದಿಂದ ಮನಸ್ಸು, ದೇಹ, ಆತ್ಮ ಶುದ್ಧಿ ಆಗತ್ತೆ. ನಮ್ಮ ಆರೋಗ್ಯವನ್ನು ಸುಸ್ಥಿತಿಗೆ ತರಲಿಕ್ಕೆ ಸಾಧ್ಯ. ದುಡ್ಡು ಕೊಟ್ಟರೆ ಆರೋಗ್ಯ ಸಿಗಲ್ಲ. ದುಡ್ಡು ಕೊಟ್ಟರೆ ನಿಮಗೆ ಆರೋಗ್ಯ ಸಿಗೋದು ಟೆಂಪರರಿ. ಆದರೆ ಪರ್ಮನೆಂಟ್ ಆರೋಗ್ಯ ಬೇಕು ಅಂತ ಹೇಳಿದರೆ ನಾವು ಕ್ರಿಯಾಶೀಲವಾಗಿರಬೇಕು. ಮನಸ್ಸಿಗೆ ವಿಚಾರಗಳನ್ನು ತುಂಬಿಕೊಳ್ಬೇಕು. ಹೃದಯಕ್ಕೆ ಯಾವುದೇ ಕಲ್ಮಶ ಇಲ್ದಂಗೆ ನಾವು ಕೆಲಸ ಮಾಡಬೇಕು. ನಮ್ಮ ದೇಹವನ್ನು ಸುಸ್ಥಿತಿಗೆ ಇಟ್ಕೊಂಡಾಗ ಮಾತ್ರ ನಾವು ಸದೃಢ ಸಂಸ್ಕಾರ ಆಧ್ಯಾತ್ಮಿಕ ಬದುಕನ್ನು ಸಾಗಿಸಲಿಕ್ಕೆ ನಾವು ಸನ್ನದ್ಧರಾಗ್ತೇವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ, ತಪೋವನ ಎಲ್ಲ ಹಂತದ ವಿಚಾರದಲ್ಲಿ ನಾನು ಭಾಳ ಖುಷಿ ಇದೆ. ಕೇವಲ ಈ ಸಂಸ್ಥೆನಲ್ಲಿ ಡೊನೇಷನ್ ಪಡೆದು ವಿದ್ಯಾರ್ಥಿಗಳನ್ನು ಸೇರಿಸ್ಕೊಳ್ತಕ್ಕಂಥ ಸನ್ನಿವೇಶ ಇಲ್ಲ. ಬಡವರಿಗೆ ಕೆಲವು ಅವಕಾಶಗಳನ್ನು ಕೊಟ್ಟು ಎಲ್ಲರಿಗೂ ಕೂಡ ಎಲ್ಲರೂ ಸುಶಿಕ್ಷಿತರಾಗಲಿ ಅಂತ ಹೇಳಿ ಈ ವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬರ್ತಕ್ಕಂಥ ನಮ್ಮ ಶೇಷ್ ಕುಮಾರ್ ಅವರಿಗೆ ಇನ್ನೂ ಎತ್ತರಕ್ಕೆ ಬೆಳಲಿ ಈ ಸಂಸ್ಥೆ. ಅವರು ಕೂಡ ಏನು ಸೇವೆ ಮಾಡ್ತಾ ಇದ್ದಾರೆ, ಅವರಿಗೂ ಕೂಡ ಇನ್ನೂ ಹೆಚ್ಚು ಸೇವೆ ಮಾಡ್ತಕ್ಕಂಥ ಅವಕಾಶ ಸಮಾಜದಲ್ಲಿ ದೊರೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಜಗತ್ತಿನಲ್ಲಿ ಯೋಗಕ್ಕೆ ಒಂದು ಪ್ರಾಶಸ್ತ್ಯವನ್ನು ತಂದುಕೊಟ್ಟಂಥ ಈ ದೇಶದ ಪ್ರಧಾನಿ ಮೋದಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ಪೇಪರ್ನಲ್ಲಿ ನೋಡಿದೆ ನಾನು, ಚೀನಾದಲ್ಲೂ ಕೂಡ ಯೋಗವನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ಇವತ್ತು ಪೇಪರ್ನಲ್ಲಿ ಬಂದಿದೆ. ಈ ದೇಶದ ಪ್ರಧಾನಿಯನ್ನ ಇವತ್ತು ಎಲ್ಲರೂ ಹಿಂಬಾಲಿಸ್ತಾ ಇದ್ದಾರೆ. ಇವತ್ತು ದೇಶದ ಅಭಿವೃದ್ಧಿ ನಮ್ಮ ದೇಶದ ಪ್ರಧಾನಿಯ ಚಿಂತನೆ ಆಗಿದೆ. ಯೋಗದ ಮೂಲಕ ಪ್ರತಿಯೊಬ್ಬರನ್ನು ಕೂಡ ಮುಟ್ತಕ್ಕಂಥ ವ್ಯವಸ್ಥೆ ಆಗಿದೆ ದೇಶದಲ್ಲಿ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಬಹಳ ಸಂತೋಷದಿಂದ ನಿಮ್ಮೆಲ್ಲರೊಟ್ಟಿಗೆ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ, ಈ ಸಂಸ್ಥೆಯನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ, ಈ ಭಾವನೆಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ತಪೋವನ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಅವರ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಬಹಳ ಅದ್ಭುತವಾಗಿ ಎಲ್ಲರಿಗೂ ಬಹಳ ಮನಮುಟ್ಟುವ ರೀತಿಯಲ್ಲಿ, ಬಹಳ ಖುಷಿಯಾಗುವ ರೀತಿಯಲ್ಲಿ ನಮ್ಮ ಎಚ್.ಎಸ್. ಶಿವಶಂಕರ್ ಸಾಹೇಬರು ಮಾತಾಡಿದ್ದಾರೆ. ಭಾಳ ಆ್ಯಕ್ಟಿವ್ ಪರ್ಸನಾಲಿಟಿ. ಅವರು ಹೇಳಿದ ರೀತಿಯಲ್ಲಿ ರೌಂಡ್ ದ ಕ್ಲಾಕ್ ಎನಿ ಟೈಮ್ ಫೋನ್ ಮಾಡಿದರು. ಅವ್ರು ಹೇಳಿದಾಗ ಒಂದೇ ರಿಂಗಿಗೆ ಹೇಳ್ರಿ ಶಶಿಕುಮಾರ್ ಅಂಥೇಳಿ ಫೋನ್ ರಿಸೀವ್ ಮಾಡ್ತಾರೆ. ವೆರಿ ಆ್ಯಕ್ಟಿವ್ ಪರ್ಸನಾಲಿಟಿ. ಇವತ್ತು ನಮ್ಮೊಟ್ಟಿಗೆ ಯೋಗ ಕೂಡ ಮಾಡಿದ್ದಾರೆ.
ಸ್ಟೇಜಲ್ಲಿ ಅವರು ಯೋಗ ಮಾಡುವಾಗ ನನಗೆ ಅನಿಸ್ತಿತ್ತು ಅವರು ಯೋಗ ಪರ್ಫೆಕ್ಟಾಗಿ ಯೋಗ ಮಾಡಿದ್ದಾರೆ, ಪರ್ಫೆಕ್ಟ್ ಯೋಗ ಪಟು ಕೂಡ ಅವರು. ಹಾಗಾಗಿ ಇವತ್ತು ನಮ್ಮೊಟ್ಟಿಗೆ ಯೋಗ ಮಾಡಿ ನಮ್ಮ ಭಾಷಣದ ಮೂಲಕ ನಮಗೆ ಎಲ್ಲರಿಗೂ ಹುರಿದುಂಬಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ಮುಂದಿನ ಕಾರ್ಯಕ್ರಮ ಈಗ ಅಡ್ವಾನ್ಸ್ ಯೋಗ ನಮ್ಮ ಈ ತಪೋವನ ಸಂಸ್ಥೆಗೆ ಬಂದು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂತಹ ಶಿವಶಂಕರ್ ಸರ್ ಅವರಿಗೆ ನಮ್ಮ ಸಂಸ್ಥೆಯ ಚೇರ್ಮನ್ ಸರ್ ವತಿಯಿಂದ ಮೊಮೆಂಟೋವನ್ನು ವಿತರಣೆ ಮಾಡಲಾಗ್ತಾ ಇದೆ. ಸರ್, ನಿಮ್ಮ ಸಲಹೆ ಸೂಚನೆ ಎಲ್ಲವೂ ಕೂಡ ತಪೋವನಕ್ಕೆ ಹೀಗೆ ಇರಲಿ. ನೀವು ನಮ್ಮ ಭಾಗ, ಯಾವಾಗಲೂ ನಮ್ಮ ಸಂಸ್ಥೆಗೆ ಬಂದು ಹೋಗ್ತಕ್ಕಂಥದ್ದನ್ನು ಮಾಡಿರಿ. ನಮಗೆ ಬೇಕಾದ ಎಲ್ಲ ಸಲಹೆಗಳನ್ನು ಕೊಡೋದ್ರ ಜೊತೆಗೆ ನಮ್ಮೊಟ್ಟಿಗೆ ಇರಲಿ ಅಂತ ಆಶಿಸ್ತಾ ಈ ದಿನದ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಹರಿಹರದ ಯೋಗಕ್ಷೇಮ ಯೋಗ ಕೇಂದ್ರದಿಂದ ಅನೇಕ ಜನ ಯೋಗಪಟುಗಳು ಯೋಗದಲ್ಲಿ ಭಾಗವಹಿಸುವಂಥ ಅನೇಕ ಜನ ಯೋಗ ಶಿಬಿರಾರ್ಥಿಗಳು ಕೂಡ ಬಂದಿದ್ದಾರೆ. ರವೀಂದ್ರ ಗುರೂಜಿಯವರು ಹರಿಹರದಲ್ಲಿ ಯೋಗಕ್ಷೇಮ ಯೋಗ ಕೇಂದ್ರ ನಡೆಸ್ತಾ ಇದ್ದಾರೆ. ಅಲ್ಲೂ ಕೂಡ ಇಲ್ಲಿರುವಂಥವ್ರು ಯೋಗ ತರಬೇತಿಗಾಗಿ ಅಲ್ಲಿ ಜಾಯ್ನ್ ಆಗ್ಬೋದು. ಅದರೊಟ್ಟಿಗೆ ಸಪ್ತಗಿರಿ PU ಕಾಲೇಜಿನ ಅನೇಕ ಜನ ಸಿಬ್ಬಂದಿಗಳು ಮತ್ತು ಮಕ್ಕಳು ಕೂಡ ಭಾಗವಹಿಸಿದ್ದಾರೆ. ಅವರು ಕೂಡ ವಿಶೇಷವಾದ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಗೌರ್ಮೆಂಟ್ CG ಹಾಸ್ಪಿಟ್ಲಿನ ದಾವಣಗೆರೆ CG ಹಾಸ್ಪಿಟ್ಲಿನ ನರ್ಸಿಂಗ್ ಕಾಲೇಜಿನ ಎಲ್ಲ ಸಿಬ್ಬಂದಿಗಳು ಮತ್ತು ಮಕ್ಕಳು ಭಾಗವಹಿಸಿದ್ದಾರೆ. ಅವರು ಕೂಡ ವಿಶೇಷವಾದ ಧನ್ಯವಾದ ತಿಳಿಸ್ತಾ ಇದ್ದೀನಿ. ರಾಘವೇಂದ್ರ ನರ್ಸಿಂಗ್ ಕಾಲೇಜಿನ ಪ್ರಿನ್ಸಿಪಾಲರು ಮತ್ತು ಅವರೊಟ್ಟಿಗೆ ಅವರ ಸಿಬ್ಬಂದಿಗಳು ಮತ್ತು ಮಕ್ಕಳು ಭಾಗವಹಿಸಿದ್ದಾರೆ. ಅವರು ಕೂಡ ವಿಶೇಷವಾದ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಗೌರ್ಮೆಂಟ್ ವುಮೆನ್ಸ್ ಫಸ್ಟ್ ಗ್ರೇಡ್ ಕಾಲೇಜಿನಿಂದ ಬಂದಿದ್ದಾರೆ. ಗೌರ್ಮೆಂಟ್ ವುಮೆನ್ಸ್ ಫಸ್ಟ್ ಗ್ರೇಡ್ ಕಾಲೇಜಿನ ಎಲ್ಲ ಸಿಬ್ಬಂದಿಗಳು ಮತ್ತು ಅಲ್ಲಿನ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಅವರು ಕೂಡ ವಿಶೇಷವಾದ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಸಪ್ತಗಿರಿ ವಿದ್ಯಾಪೀಠದಿಂದ ಅನೇಕ ಜನ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದ್ದಾರೆ. ಅದರ ಸಿಬ್ಬಂದಿಗಳು ಕೂಡ ಭಾಗವಹಿಸಿದ್ದಾರೆ. ಅವರು ಕೂಡ ವಿಶೇಷವಾದ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಟೀಮ್ ಅಕಾಡೆಮಿಯಿಂದ ಕೂಡ ಅನೇಕ ಜನ ವಿದ್ಯಾರ್ಥಿಗಳು ಅವರ ಸಿಬ್ಬಂದಿಗಳು ಭಾಗವಹಿಸಿದ್ದಾರೆ. ಅವರು ಕೂಡ ವಿಶೇಷವಾದ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರಶಾಂತ್ ದುಗ್ಗತಿಮಠ್ SJP ಕಾಲೇಜಿನ ಕಾರ್ಯದರ್ಶಿಗಳು ಭಾಗವಹಿಸಿದ್ದಾರೆ. ಅವರಿಗೆ ಧನ್ಯವಾದಗಳು. ರವೀಂದ್ರ ಗುರೂಜಿಯವರು ಭಾಗವಹಿಸಿದರು, ಅವರಿಗೆ ಕೂಡ ಧನ್ಯವಾದಗಳು. ವೆಂಕಟೇಶ ಮೂರ್ತಿಯವರು ಭಾಗವಹಿಸಿದರು, ಸಪ್ತಗಿರಿ ಕಾಲೇಜಿನವರು, ಅವರಿಗೂ ಕೂಡ ವಿಶೇಷವಾದ ಧನ್ಯವಾದಗಳು. ನಳಿನಾಕ್ಷಿ ಅವರು ಭಾಗವಹಿಸಿದ್ದಾರೆ, CG ಹಾಸ್ಪಿಟ್ಲಿನ ನರ್ಸಿಂಗ್ ಕಾಲೇಜಿನ ಪ್ರಿನ್ಸಿಪಾಲರು, ಅವರಿಗೂ ಕೂಡ ಧನ್ಯವಾದಗಳು. ಶ್ರೀನಿರಾಜು ಅವರು ರಾಘವೇಂದ್ರ ನರ್ಸಿಂಗ್ ಕಾಲೇಜಿನ ಪ್ರಿನ್ಸಿಪಾಲರು ಭಾಗವಹಿಸಿದ್ದಾರೆ, ಅವರಿಗೂ ಕೂಡ ವಿಶೇಷವಾದ ಧನ್ಯವಾದಗಳು. ಪೂರ್ಣಿಮಾ ಅವರು ಬಂದಿದ್ದಾರೆ ಗೌರ್ಮೆಂಟ್ ವುಮೆನ್ಸ್ ಫಸ್ಟ್ ಗ್ರೇಡ್ ಕಾಲೇಜಿನಿಂದ, ಅವರಿಗೂ ಕೂಡ ವಿಶೇಷವಾದ ಧನ್ಯವಾದಗಳು. ದೇವರಾಜ್ ಅವರು ಬಂದಿದ್ದಾರೆ, ಸಪ್ತಗಿರಿ ಕಾಲೇಜಿನ ಪ್ರಿನ್ಸಿಪಾಲರು ದೇವರಾಜ್ ಬಂದಿದ್ದಾರೆ, ಅವರಿಗೂ ಕೂಡ ವಿಶೇಷವಾದ ಧನ್ಯವಾದಗಳು. ಮಂಜಪ್ಪ KM ಅವರು ಬಂದಿದ್ದಾರೆ, ಟೀಮ್ ಅಕಾಡೆಮಿಯ ಪ್ರಿನ್ಸಿಪಾಲರು, ಅಧ್ಯಕ್ಷರು, ಅವರೂ ಕೂಡ ವಿಶೇಷವಾದ ಧನ್ಯವಾದಗಳು. ಇದರೊಟ್ಟಿಗೆ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಬಂದಿದ್ದೀರಾ, ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಧನ್ಯವಾದ ತಿಳಿಸ್ತಾ ನಾನು ಯಾರಿಗೆ ತಮ್ಮ ಈ ಕಾರ್ಯಕ್ರಮದಲ್ಲಿ ಧನ್ಯವಾದ ತಿಳಿಸಿಲ್ಲ ಅವರೆಲ್ಲರೂ ಕೂಡ ತಪ್ಪಾಗಿ ತಿಳ್ಕೋಬಾರ್ದು, ಎಲ್ಲರಿಗೂ ಕೂಡ ವಿಶೇಷ ಧನ್ಯವಾದ ತಿಳಿಸಿದೆ ಅಂತ ಭಾವಿಸಬೇಕು. ಇದರೊಟ್ಟಿಗೆ ಇವತ್ತು ನಮ್ಮ ನಕ್ಷತ್ರ TV ಮತ್ತು JK TVಯಿಂದ ರಚನಾ ಟ್ರಸ್ಟಿನ ನಮ್ಮ ಪಂಚಾಕ್ಷರವರು ಬಂದಿದ್ದಾರೆ, ಅಂಗಡಿ ಸರ್ ಬಂದಿದ್ದಾರೆ. ರಚನಾ ಟ್ರಸ್ಟಿನ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ವಿಶೇಷವಾದ ಧನ್ಯವಾದಗಳು. ನಕ್ಷತ್ರ TVಯ ಕೃಷ್ಣ ರಾಜೋಳಿಯವರಿದ್ದಾರೆ, ನಮ್ಮ ಪ್ರಕಾಶ್ ಅವರಿದ್ದಾರೆ. ಎಲ್ಲರಿಗೂ ಕೂಡ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲ ಪತ್ರಿಕಾ ಮಿತ್ರರು, ಬೇರೆ ಬೇರೆ ಕಾಲೇಜಿನ ಎಲ್ಲ ಸಿಬ್ಬಂದಿಗಳು ಬಂದಿದ್ದಾರೆ, ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಕಾಲೇಜಿನ ಎಲ್ಲ ಉಪನ್ಯಾಸಕರು ಬಂದಿದ್ದೀರಾ, ತಾವು ವೇದಿಕೆ ಹತ್ರ ಬಂದುಬಿಟ್ರೆ, ಈ ಕಡೆಗೆ ಬಂದುಬಿಟ್ರೆ ತಮಗೆ ಇಲ್ಲಿ ನೋಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ತಿಳಿಸಿ ಈಗ ಅಡ್ವಾನ್ಸ್ ಯೋಗ ಬೇಗ ಪ್ರಾರಂಭ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಜಗಲಿ ಮೆರೆಯಲಿ ಒಂದೇ
ಶಿರವ ನೀಡುವೆನು ಅಡಿಯಲ್ಲಿ. ಆಸನವನ್ನು ಮಾಡಿದಂತಹ ನಿತಿನ್ ಅವರು ಫಸ್ಟ್ ಇಯರ್ BNYS ಸ್ಟೂಡೆಂಟ್. ಮುಂದಿನ ಕಾರ್ಯಕ್ರಮ ನೃತ್ಯದ ಪ್ರದರ್ಶನವನ್ನು ಮಾಡಲು ಬರುತ್ತಿದ್ದಾರೆ ಶ್ರಾವಣಿ ಫಸ್ಟ್ ಇಯರ್ BAMS. स्वागतं कृष्ण शरणागतं कृष्ण स्वागतं कृष्ण शरणागतं कृष्ण मधुरापुरि सदना मृदुवदना मधुसूदना इह स्वागतं कृष्ण शरणागतं कृष्ण मधुरापुरि सदना मृदुवदना मधुसूदना इह स्वागतं कृष्ण शरणागतं कृष्ण मधुरापुरि सदना मृदुवदना मधुसूदना इह स्वागतं कृष्ण शरणागतं कृष्ण. मुष्टिकासूरचानूर मल्ल मल्ल विशारद मधुसूदना मुष्टिकासूरचानूर मल्ल मल्ल विशारद भुवनयतीत नर्तन कालिंग नर्तन गोकुल लक्षण सकल सुलक्षण देव नर्तन कालिंग नर्तन गोकुल लक्षण सकल सुलक्षण देव शिष्ट जनपाल संकल्प कल्प शतकोटि असम पराग वीर मुनि जन विहार मदन सुकुमार दैत्य संहार देवा वीर मुनि जन विहार मदन सुकुमार दैत्य संहार देवा मधुर मधुर रति साहस साहस ब्रज युवती जन मानस पूजित मधुर मधुर रति साहस साहस ब्रज युवती जन मानस पूजित शरणागतं कृष्ण स्वागतं कृष्ण कृष्ण शरणागतं कृष्ण स्वागतं कृष्ण शरणागतं कृष्ण स्वागतं कृष्ण शरणागतं कृष्ण स्वागतं कृष्ण शरणागतं कृष्ण. ಅದ್ಭುತವಾಗಿ ನೃತ್ಯ ಪ್ರದರ್ಶನ ಮಾಡಿದಂತಹ ಶ್ರಾವಣಿ ಅವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಯೋಗ ಡ್ಯಾನ್ಸ್ ಫ್ರಮ್ ಸೆಕೆಂಡ್ BNYS. नमामि शमीशान निर्वाणरूपम् विभुं व्यापकं ब्रह्मवेदस्वरूपम् निजं निर्गुणं
संसारपारं नतोऽहम् तुषारात्रिसङ्काशगौरं गभीरम् मनोभूतकोटिप्रभाश्रीशरीरम् स्फुरन्मौलिकल्लोलिनी चारुगङ्गा लसद्भालबालेन्दुकण्ठे भुजङ्गा चलत्कुण्डलं भ्रूसुनेत्रं विशालम् प्रसन्नाननं नीलकण्ठं दयालम् मृगाधीशचर्माम्बरं मुण्डमालम् प्रियं शङ्करं सर्वनाथं भजामि प्रचण्डं प्रकृष्टं प्रगल्भं परेशम् अखण्डं अजं भानुकोटिप्रकाशम् त्रयशूलनिर्मूलनं शूलपाणिम् भजेऽहं भवानीपतिं भावगम्यम् कलातीतकल्याणकल्पान्तकारी सदा सज्जनानन्ददाता पुरारी चिदानन्दसन्दोहमोहापहारी प्रसीद प्रसीद प्रभो मन्मथारी न यावत् उमानाथ पादारविन्दम् भजन्ति ह लोके परे वा नराणाम् न तावत् सुखं शान्ति सन्तापनाशम् प्रसीद प्रभो सर्वभूताधिवासम् जानामि योगं जपं नैव पूजा न तोऽहं सदा सर्वदा शम्भुतुभ्यम् जराजन्म दुःखौ गतातप्यमानम् प्रभो पाहि आपन्नमामीश शम् ಯೋಗ ಪ್ರದರ್ಶನವನ್ನು ಮಾಡಿದ ಸೆಕೆಂಡ್ BNYS ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ವಿಶೇಷವಾದ ಒಂದು ಈವೆಂಟ್. ಇದು ವಿಶೇಷ ಪ್ರದರ್ಶನ. ಕುಮಾರಿ ಸೃಷ್ಟಿ 9th ಸ್ಟ್ಯಾಂಡರ್ಡ್ SJVP ಇನ್ಸ್ಟಿಟ್ಯೂಷನಿಂದ ಬಂದಿದ್ದಾರೆ. ಅವರು ಇಂಟರ್ನ್ಯಾಷನಲ್ ಯೋಗಪಟು ಆಗಿರೋದ್ರಿಂದ ಇಲ್ಲಿ ವಿಶೇಷ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ. 21 ನ್ಯಾಷನಲ್ ಅವಾರ್ಡನ್ನು ತಗೊಂಡಿದ್ದಾರೆ ಈ ವಿದ್ಯಾರ್ಥಿನಿ.
गलज्जल प्रवाह पावितस्थले कलेवलम्ब्य लम्बितां भुजङ्गतुङ्गमालिकान्तमड्डमड्डमड्डमन्निनादवड्डमर्वयं चकार चण्डताण्डवं तनोतु नः शिव शिवम् जटाकटाह सम्भ्रम भ्रम निलिम्ब निर्झरी विलोल वीचि वल्लरी विराजमान मूर्धनि धगद्धगद्धगज्ज्वलल्ललाट पट्ट पावके किशोर चन्द्रशेखरे रति प्रतिक्षणम् धराधरेन्द्र नन्दिनी विलास बन्धु बन्धुरस्फुरद्दिगन्त सन्तति प्रमोदमान मानसे कृपा कटाक्ष धोरणी निरुद्ध दुर्धरापदि क्वचित् दिगम्बरे मनो विनोदमेतु वस्तुनि जटाभुजंग पिंगल सुरत्फणामणि प्रभा कदंब कुंकुमद्रव प्रलिप्त दिग्वधूमुखे मदान्त सिन्धुरस्फुरत्वगुत्तरीय मेधुरे मनो विनोदमद्भुतं बिभर्तु भूत भर्तरि ओम नमः शिवाय सदाशिवं भजाम्यहं सदाशिवं भजाम्यहम् ॐ नमः शिवाय सहस्रलोचन प्रभृत्य शेषलेख शेखर प्रसून धूलि धोरणी विधूसराग्रिपीठ भूभुजंग राजमालया निबद्ध जाट जूटक श्रियै चिराय जायतां चकोर बन्धु शेखरः ललाट चत्वरज्वल धनञ्जय स्फुलिङ्गभामि पीत पञ्चसायकं नमन्निलिम्ब नायकं सुधामयूखलेखया विराजमान शेखरं महाकपालि सम्पदे शिरोजटालमस्तु नः कराल भाल पट्टिका धगद्धगद्धगज्ज्वल धनञ्जयाहुतीकृत प्रचण्ड पञ्चसायके धराधरेन्द्र नन्दिनी कुचाग्र चित्रपत्रक प्रकल्पनैक शिल्पिनी त्रिलोचने रतिर्मम नवीन मेघमण्डली निरुद्ध दुर्धर स्फुर कुहू निशीथिनी तमः प्रबन्ध बद्ध कन्धरः निलिम्प निर्झरीधरस्तनोतु कृत्ति सिन्धुरः कलानिधान बन्धुरः श्रियं जगद्धुरन्धरः प्रफुल्ल नील पंकज प्रपंच कालिम प्रभावलंबि कंठ कंदली रुचि प्रबद्ध कंधरं स्मरच्छिदं पुरच्छिदं भवच्छिदं मखच्छिदं गजच्छिदान्धकच्छिदं तमन्तकच्छिदं भजे अखर्व सर्व मंगला कला कदम्ब मंजरी रस प्रवाह माधुरी विजृंभणा मधुव्रतं स्मरान्तकं पुरान्तकं भवान्तकं मखान्तकं गजान्तकान्धकान्तकं तमन्तकान्तकं भजे भ्रविभ्रम भ्रमद्भुजङ्गमश्वसद्विनिर्गमत्क्रम स्फुरत्कराल भाल हव्यवाढ्धिमिद्धिमिद्धिमिध्वनन् मृदङ्ग तुङ्ग मङ्गलध्वनिक्रम प्रवर्तित प्रचण्ड ताण्डवः शिव स्पृशद्विचित्र कल्पयोर्भुजङ्गमौक्ति कत्रजो गरिष्ठ रत्नलोष्टयो सुहृद्विपक्ष पक्षयो कृष्णारविन्द चक्षुषो प्रजामही महेन्द्रयो समप्रवृत्ति कदा सदा शिवं भजाम्यहम्
कोटरे वसन् विमुक्त दुर्मतिः सदा शिरस्थमञ्जलिं वहन् विमुक्तलोललोचनो ललामफाल लग्नकः शिवेति मन्त्रमुच्चरन् कदा सुखी भवाम्यहम्. नित्यमेव मुक्तमुत्तमोत्तमं स्तवन् पठन् स्मरन् ब्रुवन्नरो विशुद्धिनेति सन्ततं हरे गुरौ सुभक्तिमाशु याति नान्यथा गतिं विमोहनं हि देहिनां सुशङ्करस्य विमोहनं हि देहिनां सुशङ्करस्य विमोहनं हि देहिनां सुशङ्करस्य चिन्तनो. ಅತ್ಯದ್ಭುತವಾಗಿ ಯೋಗ ಪ್ರದರ್ಶನವನ್ನು ಮಾಡಿದ ಕುಮಾರಿ ಸೃಷ್ಟಿ ಅವರಿಗೆ ಧನ್ಯವಾದಗಳು. ಈ ವಿದ್ಯಾರ್ಥಿನಿ ಶ್ರೀ ಗಿರಿರಾಜ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲಿಂದ ಬಂದಿದ್ದಾರೆ. ಸೃಷ್ಟಿ ಅದ್ಭುತವಾಗಿ ಯೋಗ ಮಾಡಿದ್ಲು ಅಲ್ವಾ? ಮತ್ತೊಮ್ಮೆ ಚಪ್ಪಾಳೆ ಅವಳಿಗೆ. ವಿಶೇಷವಾಗಿ ಇವತ್ತು ನನಗೆ ನಮ್ಮ ಶಿವಶಂಕರ್ ಸಾಹೇಬ್ರ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಿದ್ರು, ಇವಳು ಹರಿಹರದ ಮಗು, ಹರಿಹರದ ಹುಡುಗಿ. ಈ ಹುಡುಗಿಗೆ ನಾವು ಸಾಕಷ್ಟು ಪ್ರೋತ್ಸಾಹ ಕೊಡಬೇಕಾಗ್ತದೆ. ನಮ್ಮೂರಿನ ಈ ಹುಡುಗಿಗೆ 21 ರಾಷ್ಟ್ರೀಯ ಪುರಸ್ಕಾರಗಳನ್ನು, ನ್ಯಾಷನಲ್ ಅವಾರ್ಡ್ಗಳನ್ನು ತಗೊಂಡವಳಂತವಳು ಇಲ್ಲಿ ಅದ್ಭುತವಾಗಿ ಯೋಗ ಮಾಡಿದ್ದಾಳೆ. ಅವಳಿಗೆ ಪ್ರೋತ್ಸಾಹ ಕೊಡೋ ದೃಷ್ಟಿಯಲ್ಲಿ, ನಮ್ಮ ಹರಿಹರದ ಮಗುಗೆ ಪ್ರೋತ್ಸಾಹ ಕೊಡೋ ದೃಷ್ಟಿಯಲ್ಲಿ ನಮ್ಮ ಶಿವಶಂಕರ್ ಸಾಹೇಬ್ರು ಏನು ಹೇಳಿದರು, ಅವಳಿಗೊಂದು ಫ್ರೀ ಸೀಟ್ ಕೊಡ್ರಿ ಮುಂದೆ ಅವಳು ನಿಮ್ಮ ಕಾಲೇಜಿಗೆ ಬಂದರೆ ಅಂದರು. ನಾನು ಇವಾಗಲೇ ಅನೌನ್ಸ್ ಮಾಡ್ತಾ ಇದ್ದೀನಿ, ಅವಳಿಗೊಂದು ಫ್ರೀ ಸೀಟು, ನೀನು ಮುಗಿಸಿ ನಮ್ಮ ಕಾಲೇಜಿಗೆ ಬಂದರೆ ಅಡ್ಮಿಷನ್ಗೆ ನಿನಗೊಂದು ಫ್ರೀ ಸೀಟ್ ಕೊಡ್ತೇವಮ್ಮ. ನಮ್ಮ ಹರಿಹರದ ಹುಡುಗಿ, ಇವಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಆ ದಿಕ್ಕಿನಲ್ಲಿ ಅವಳಿಗೆ ನಮ್ಮ ಕಾಲೇಜಿನಿಂದ ಫ್ರೀ ಸೀಟ್ ಕೊಡ್ತೀವಿ. ಜೊತೆಗೆ ನಮ್ಮ ತಾಯಿಯವರ ಹೆಸರಿನಲ್ಲಿ, ನಾವು ನಮ್ಮ ತಾಯಿಯವರ ಹೆಸರಲ್ಲಿ ಯಾವಾಗಲೂ ಈ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಕೊಡ್ತಿದ್ದೀವಿ. ಇವಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಏನಾದರೂ ಸ್ಕಾಲರ್ಶಿಪ್ ಬೇಕಂದ್ರೆ ನಮ್ಮ ತಾಯಿಯವರ ಹೆಸರಲ್ಲಿ, ಲಕ್ಷ್ಮೀಬಾಯಿ ಮೇರವಾಡೆ ಅವರ ಹೆಸರಿರುವಂಥ ಸ್ಕಾಲರ್ಶಿಪ್ ಕೂಡ ಕೊಡ್ತೀವಿ ಅಂತ ತಿಳಿಸ್ತಾ ನಿಮಗೆ ವಿಶೇಷವಾಗಿ ಶುಭಾಶಯ ತಿಳಿಸ್ತಾ ಇದ್ದೇನೆ. ಅದ್ಭುತ ಪ್ರೋತ್ಸಾಹವನ್ನು ಕೊಟ್ಟ ಡಾಕ್ಟರ್ ಶಶಿಕುಮಾರ್ ಸರ್ ಅವರಿಗೂ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ದಶಾವತಾರದ ಮೂಲಕ ಯೋಗವನ್ನು ಪ್ರದರ್ಶನ ಮಾಡೋಕ್ಕೆ ಬರ್ತಾ ಇದ್ದಾರೆ 3rd ಇಯರ್ BNYS ವಿದ್ಯಾರ್ಥಿನಿಯರು. शरच्चन्द्रबालं महादैत्यकालं नभो नीलकायं दुरावारमायं सुपद्मासहायं भजेऽहं सदाम्बोधिवासं करपुष्पहासं जगत्सन्निवासं शयानित्यवासं गदाचक्रशस्त्रं लसत्पीतवस्त्रं हसच्चारुवक्त्रं भजेऽहं रमाकण्ठहारं श्रुतिग्राहसारं जनान्तर्विहारं दराभारहारं चिदानन्दरूपं
सुरेशं विवेकाकेशं जगत्पिङ्गलेशं हृदाकाशदेशं सदा दिव्यदेहं विमुक्ताखिलेहं सुवैकुण्ठगेहं भजेहं भजेहम् शरच्चन्द्रबालं महादैत्यकालं नभो नीलकायं दुरावारमायं सुपद्मासहायं भजेहं भजेहम् सदाम्बोधिवासं कदर्पुष्पहासं जगत्सन्निवासं शतादिव्यभासं गदाचक्रशस्त्रं लसत्पीठवस्त्रं हसच्चारुवक्त्रं भजेहं भजेहम् चकारचण्डताण्डवं करोतु न शिव 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 जटाकटाः सम्भ्रमभ्रमन्निलोलवीचि वल्लरी विराजमानवादगज्ज्वलल्ललाटभट्टभावते किशोरचन्द्रशेखरे रति प्रदक्षिणम्
शिवं भजाम्यहम् नमः शिवाय। सहस्रलोचनं प्रवृत्य शेषलेखशङ्करं प्रसूलधूलितोरणीः विदुसराङ्घ्रिमालयानि बद्धजाटचूटकं श्रीविजयाय जायतां च घोरबन्धुशेखर जयस्फुलिङ्गपाणिनीतपञ्चसायकं नमग्निलिम्बनायकं सुधामयूखरेखया विराजमानशेखरं महाकपालि सम्प्रदेशे करालभालवत्तिकादगद्दगद्दगज्ज्वलन्तरञ्जयाहुतीकृत प्रचण्ड पञ्चसायके धराधरेन्द्रदन्दिनी कुचाग्रचित्रपत्रकर कल्पनैकशिल्पिनी त्रिलोचने रतिर्ममा मेघमण्डली प्रफुल्लनीलपङ्कज प्रपञ्चकारिमप्रभावलम्बिकण्टकन्दली रुचिप्रदत्तकन्दरं स्मरच्चिदं पुरच्चिदं पवच्चिदं मखच्चिदं गजच्चिदान्दकच्चिदं तमन्तकच्चिदं भजे। अखर्व सर्वमङ्गला कलाकदम्बमञ्जरी रसप्रवालमाधुरी विजृम्भणा मधुव्रतं स्मरान्तकं पुरान्तकं भवान्तकं मखान्तकं गजान्तकान्तकान्तकं त्वमन्तकान्तकं भजे। शिवं ದಶಾವತಾರ ಹಾಗೂ ಭಸ್ಮಾಸುರನ ಕಥೆಯನ್ನು ಯೋಗದ ಮೂಲಕ ತೋರಿಸಿದ ಥರ್ಡ್ ಇಯರ್ BNYS ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ತಪೋವನ ಕಾಲೇಜಿನಲ್ಲಿ ಒಂದಷ್ಟು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಿದ್ರು. ಅದರದ್ದು ಪ್ರೈಸ್ ಡಿಸ್ಟ್ರಿಬ್ಯೂಷನನ್ನು ಮಾಡಿಕೊಡ್ಬೇಕು ಅಂತ ಡಾಕ್ಟರ್ ಮಹಾಲಕ್ಷ್ಮಿ ಅವರಲ್ಲಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ಶುಭ ಮುಂಜಾನೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ನಮ್ಮ ಕಾಲೇಜಿನಲ್ಲಿ ಕೆಲವು ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಮೊದಲಿಗೆ ರಂಗೋಲಿ ಕಾಂಪಿಟೇಷನ್, ಪಿಕ್ ಆ್ಯಂಡ್ ಸ್ಪೀಕ್ ಕಾಂಪಿಟೇಷನ್, ಸಾತ್ವಿಕ್ ಡಯಟ್ ಕಾಂಪಿಟೇಷನ್, ಯೋಗ ಮಾಡರ್ನ್ ಮೇಕಿಂಗ್ ಕಾಂಪಿಟೇಷನ್. ವಿದ್ಯಾರ್ಥಿಗಳು ಫಸ್ಟ್ ರಂಗೋಲಿ ಕಾಂಪಿಟೇಷನ್ನಲ್ಲಿ ಫಸ್ಟ್ ಪ್ರೈಸ್ ಗೋಸ್ಟು ಲತಾ ಆ್ಯಂಡ್ ಟೀಮ್. ಲತಾ, ಪಲ್ಲವಿ, ಭಾವನಾ, ಪ್ರದೀಪ್, ಥರ್ಡ್ BNYS ಸ್ಟೂಡೆಂಟ್. ಎಲ್ಲರೂ ವಿದ್ಯಾರ್ಥಿಗಳಿಗೆ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹವನ್ನು ನೀಡಬೇಕೆಂದು ಕೇಳ್ಕೊಳ್ತೇನೆ. goes to Pratigna, Madhushri, Ramya, Sabri, 4th year BNYS student, Ayurveda. Third prize
is shared between two groups. Spurti, Nivedpati, Gayatri, Sridevi, second year BNYS student. Again, third prize goes to Shilpa, Chandraka, Pavitra, X Lakshmi, nursing student. Next event, can speak. First prize goes to Channabasava, second year BNYS student. Second prize, Nitin, first year BNYS student. Second prize, Nitin, first year BNYS student. Third prize is shared between two students. Nayana, internee BNYS student. Again, third prize goes to Sharik Shetty, fourth BMS student. ಎಲ್ಲರೂ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕು. Next event, Satvik Diet Competition. First prize goes to Pavan DR, Yogita, Nichita, Nandini, third year BNY student. Pavan DR, Yogita, Nichita, Nandini, third year BNY student. Next prize goes to, second prize goes to Kirtana, Saundarya, Suparna, Shubha, third year BNY student. Third prize is shared between two groups. Akshata, Chaitana, Ramkumar, Tanoj, third BNYS student. ಆಗಿಲ್ಲ. ದೀಪಿಕಾ, ರಂಜಿತಾ, ಆಸ್ಫಿಯಾ, ನೂರನಂ, ಫಸ್ಟ್ ಇಯರ್ BNYS ಸ್ಟೂಡೆಂಟ್. ದೀಪಿಕಾ, ರಂಜಿತಾ, ಆಸ್ಫಿಯಾ, ನೂರನಂ, ಫಸ್ಟ್ ಇಯರ್ BNYS ಸ್ಟೂಡೆಂಟ್. Come and give it up to our girls. 5 billion and 40 naughty shorty. Baby girl, I'm a girl, I'm a girl. Stand up and sing. Well, I'm on the way this time. Cool, I wanna be keeping you warm. I got that. Next, yoga model making competition won by first year BNYS fresher student. I wanna be keeping you warm. ಇನ್ನೊಂದು ವಿಶೇಷವಾದ ಸೂಚನೆ, ಎಸ್ವ್ಯಾಸ ಯೂನಿವರ್ಸಿಟಿನಲ್ಲಿ ನಡೆದಿರ್ತಕ್ಕಂಥ ಹಿಮಾಲಯನ್ ಯೋಗ ಒಲಿಂಪಿಯಾಡ್ನಲ್ಲಿ ಫಸ್ಟ್ ಇಯರ್ BAMS ಸ್ಟೂಡೆಂಟ್ ಶಿವರಾಜ್ ಹಿರೇಮಠ್ ಅವರು ನ್ಯಾಷನಲ್ ಲೆವೆಲ್ ಸೆಕೆಂಡ್ ಪ್ರೈಸ್ ಅನ್ನು ತಗೊಂಡಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ನಮ್ಮ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಕೂಡ ಧನ್ಯವಾದಗಳು. ಹಾಗೂ ಎಲ್ರಿಗೂ ಕೂಡ ಉಪಹಾರದ ವ್ಯವಸ್ಥೆ ಇರುತ್ತೆ, ಬ್ರೇಕ್ಫಾಸ್ಟ್ ಇರುತ್ತೆ. ಅತಿಥಿಗಳಿಗೆ ಎಲ್ಲ ಕಾಲೇಜಿನ ಉಪನ್ಯಾಸಕರು, ಪ್ರಿನ್ಸಿಪಾಲರು ಎಲ್ಲರಿಗೂ ವಿಶೇಷವಾದ ಧನ್ಯವಾದಗಳು. ಇದರೊಟ್ಟಿಗೆ ವಿಶೇಷವಾಗಿ ನಮ್ಮ ಹರಿಹರದ ಯುವ ಮುಖಂಡರು, ಶಾಸಕರು, ಮಾಜಿ ಶಾಸಕರು
ಮತ್ತು ಆತ್ಮೀಯ ಸ್ನೇಹಿತರು ಆಗಿರುವಂಥ ಎಚ್ ಎಸ್ ಶಿವಶಂಕರ್ ಸಾಹೇಬರಿಗೂ ವಿಶೇಷವಾದ ಧನ್ಯವಾದಗಳು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.